देवकी नंदनाय च नन्दगोपकुमाराय गोविन्दाय नमो नमः। ಒಂದನೇ ಸ್ಕಂದ 17ನೇ ಅಧ್ಯಾಯ. ಟೈಟಲ್ ಪನಿಷ್ಮೆಂಟ್ ಅಂಡ್ ರಿವಾರ್ಡ್ ಆಫ್ ಕಲಿ. ಶ್ಲೋಕ ಟೆಕ್ಸ್ಟ್ ನಂಬರ್ 21. एवं धर्मे प्रवादति सा सम्राट दिविजस सतमः समाहितेन मानसा विभेदः परयाच्चस्ता तं सूत उवाच एवं धर्मे प्रवादति सा सम्राट द्विज सप्तमः समाहितेन मानसा विखेहित पर्यश्चस्तम् विखेहितः पर्यश्चस्तम् सूत उवाच एवं धर्मे प्रवादति सा सम्राट द्विजशतमः समाहितेन मनसा विखेहितः पर्यश्चस्तम्. ಯಾರಾದ್ರು ಪ್ರಭು ಹೆಸರು ಓದುತ್ತೀರಾ? ಶ್ಲೋಕ ಹೇಳಿ. एवं धर्मे प्रवादति ಓದ್ತಿರೋ ಕನ್ನಡದಲ್ಲಿ ಮೈಕ್ ಬೇಕಾಗತ್ತೆ ಪ್ರಭು. ಇನ್ನೊಂದು ಮೈಕ್ ಇದೆಯಾ? ಅನುವಾದ. ಸೂತಮುನಿಗಳು ಹೀಗೆಂದರು, ಏ ಬ್ರಾಹ್ಮಣ ಶ್ರೇಷ್ಠರೇ, ಧರ್ಮಪುರುಷನು ಹೀಗೆ ಹೇಳಲು ಪರೀಕ್ಷಿತ ಮಹಾರಾಜನು ಆ ಮಾತನ್ನು ಕೇಳಿ ಸಂಪೂರ್ಣವಾಗಿ ತುಷ್ಟನಾಗಿ ಏನೂ ಬೇಸರಗೊಳ್ಳದೆ ಹಾಗೂ ತಪ್ಪು ಮಾಡದೆ ಪ್ರತ್ಯುತ್ತರ ಕೊಟ್ಟನು. ಭಾವಾರ್ಥ: ಧರ್ಮಪುರುಷನಾದ ಆ ಎತ್ತಿನ ಮಾತು ತತ್ವದಿಂದ ಮತ್ತು ಜ್ಞಾನದಿಂದ ತುಂಬಿತ್ತಿತು. ಇದರಿಂದ ಪರೀಕ್ಷಿತನು ತುಷ್ಟನಾದನು. ದುಃಖಿಸುವ ಎತ್ತು ಸಾಮಾನ್ಯವಾದುದಲ್ಲವೆಂದು ಅವನು ತಿಳಿಯಬಲ್ಲವನಾಗಿದ್ದನು. ಭಗವಂತನ ನಿಯಮವನ್ನು ಸರಿಯಾಗಿ ತಿಳಿಯದವನು ದಾರ್ಶನಿಕ ಸತ್ಯಗಳನ್ನು ಕುರಿತು ನುಡಿಯಲು ಸಾಧ್ಯವಿಲ್ಲ. ಪರೀಕ್ಷಿತನ ಬುದ್ಧಿ ಅದೇ ಮಟ್ಟದಲ್ಲಿ ಇದ್ದುದರಿಂದ ಸ್ವಲ್ಪವೂ ಸಂದೇಹವಾಗಲಿ ತಪ್ಪಾಗಲಿ ಇಲ್ಲದೆ ಆ ಮಾತಿನ ಉತ್ತರವಿತ್ತನು. 22ನೇ ಶ್ಲೋಕ. ನಾನು ಶ್ಲೋಕ ಹೇಳ್ತೀನಿ, ಆಮೇಲೆ ನೀವು ಅನುವಾದ ಭಾವಾರ್ಥ ಓದಿ.
राजोवाच धर्मं ब्रवीषि धर्मज्ञा धर्मो श्रीवृषरूपद्रे यत् अधर्मकृता सतानां सुच कस्यापि तद्भवेत्. ಅನುವಾದ. ರಾಜನು ಹೀಗೆಂದನು, ಹೇ ಋಷಭ ರೂಪವನ್ನು ಧರಿಸಿದವನೇ, ನೀನು ಧರ್ಮತತ್ವವನ್ನು ತಿಳಿದವನು. ಅಧರ್ಮ ಮಾಡುವವನಿಗೆ ದೊರೆಯತಕ್ಕ ದುರ್ಗತಿ ಅಧರ್ಮ ಮಾಡಲು ಸೂಚಿಸುವವನಿಗೂ ಬರುವುದೆಂಬುದಾಗಿ ಹೇಳುತ್ತಿರುವಿ. ನೀನು ವಾಸ್ತವವಾಗಿ ಧರ್ಮಪುರುಷನಲ್ಲದೆ ಬೇರೆಯಲ್ಲ. ಭಾವಾರ್ಥ: ಭಕ್ತನ ಸಿದ್ಧಾಂತ ಪ್ರಕಾರ ಭಗವಂತನ ಆಜ್ಞೆ ಇಲ್ಲದೆ ಯಾವನಾದರೂ ನೇರವಾಗಿ ಹಿತೈಷಿಯೂ ಆಗನು, ದುಷ್ಟನೂ ಆಗನು. ಆದುದರಿಂದ ಅವನು ಅಂತಹ ಕಾರ್ಯಕ್ಕೆ ನೇರವಾಗಿ ಹೊಣೆಗಾರನೆಂದು ಯಾವನನ್ನು ಭಾವಿಸುವುದಿಲ್ಲ. ಹಿತವಾಗಲಿ ಅಹಿತವಾಗಲಿ ಎರಡೂ ಸಂದರ್ಭಗಳಲ್ಲಿ ಅದು ದೈವದತ್ತ ಮತ್ತು ಭಗವಂತನ ಅನುಗ್ರಹ ಎಂದೇ ಅವನು ಭಾವಿಸುತ್ತಾನೆ. ಪ್ರಯೋಜನವಾದಾಗ ಅದು ದೈವದತ್ತ ಎಂಬುದನ್ನು ಯಾವನು ನಿರಾಕರಿಸನು. ಆದರೆ ಹಾನಿಯಾದಾಗ ಅಥವಾ ಹಿನ್ನಡೆಯುಂಟಾದಾಗ ದೇವರು ಭಕ್ತನನ್ನು ಕಷ್ಟಕ್ಕೆ ಗುರಿಪಡಿಸುವಷ್ಟು ಏಕೆ ನಿರ್ದಯನಾಗುತ್ತಾನೆ ಎಂಬ ಸಂದೇಹ ಅವನಲ್ಲಿ ಮೂಡುತ್ತದೆ. ಯೇಸು ಕ್ರಿಸ್ತನನ್ನು ಅಜ್ಞಾನಿಗಳು ಶಿಲುಬೆಗೆ ಏರಿಸಿದಾಗ ಅವನು ಬಲು ತೊಂದರೆಪಟ್ಟರೂ ಆ ದುಷ್ಟರ ಮೇಲೆ ಕೋಪಿಸಲಿಲ್ಲ. ಯಾವುದೇ ಸಂಗತಿ ಅನುಕೂಲಕವಾಗಿರಲಿ ಪ್ರತಿಕೂಲಕರವಾಗಲಿ ಅದನ್ನು ಸ್ವೀಕರಿಸುವ ವಿಧಾನವದು. ಭಕ್ತನ ಮೇಲೆ ಅತ್ಯಾಚಾರ ಮಾಡಲು ಸೂಚಿಸಿದವನು ಅತ್ಯಾಚಾರಿಯಷ್ಟೇ ಪಾಪಿ. ಆದರೆ ಭಕ್ತನು ಭಗವಂತನ ಅನುಗ್ರಹದಿಂದ ಎಲ್ಲ ಪ್ರತಿಕೂಲಗಳನ್ನು ಸಹಿಸಿಕೊಳ್ಳುತ್ತಾನೆ. ಪರೀಕ್ಷಿತ ರಾಜನು ಇದನ್ನು ಕಂಡನು. ಆದುದರಿಂದ ಋಷಭನು ಸ್ವಯಂ ಧರ್ಮಪುರುಷನೆಂದೇ ಅವನು ತಿಳಿಯಬಲ್ಲನು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಪ್ರತಿಯೊಂದರಲ್ಲಿಯೂ ದೇವರನ್ನೇ ಕಾಣತಕ್ಕ ಭಕ್ತನಿಗೆ ಯಾತನೆಯೇ ಇಲ್ಲ. ಏಕೆಂದರೆ ಅವನಿಗೆ ದುಃಖವೆನಿಸಿ ಒದಗಿದುದು ದೇವರ ಅನುಗ್ರಹವೇ ಆಗಿರುತ್ತದೆ. ಸಾಮಾನ್ಯರು ತಮಗೆ ಇತರಿಂದಾದ ಹಿಂಸೆಯನ್ನು ರಾಜನಿಗೆ ದೂರುವಂತೆ ಆ ಹಸುವಾಗಲಿ ಎತ್ತಾಗಲಿ ಕಲಿಪುರುಷನಿಂದಾದ ಹಿಂಸೆಗೆ ಒಳಗಾದರೂ ರಾಜನಿಗೆ ಎಂದು ದೂರು ಸಲ್ಲಿಸಲಿಲ್ಲ. ಈ ಅಸಾಮಾನ್ಯ ವರ್ತನೆಯಿಂದ ಆ ಋಷಭವು ನಿಶ್ಚಯವಾಗಿ ಧರ್ಮಪುರುಷನೆಂದು ರಾಜನು ತೀರ್ಮಾನಿಸಿಕೊಂಡನು. ಏಕೆಂದರೆ ಧರ್ಮತತ್ವಗಳ ಸುಂದರವಾದ ಜಟಿಲತೆಗಳನ್ನು ಬೇರೆ ಯಾರು ತಿಳಿಯಲಾರರು. 23ನೇ ಶ್ಲೋಕ. ಅಥವಾ ದೇವ ಮಾಯಯ ನೂನಂ ಗತಿ ಅಗೋಚರ ಚೇತಸೋ ವಚಾಸಪ್ಚಾಪಿ ಭೂತಾನಾಮಿತಿ ನಿಶ್ಚರ್ಯಃ. ಅನುವಾದ ಭಾವಾರ್ಥ. ಅನುವಾದ: ಅಂತೂ ಕೊನೆಯ ನಿರ್ಣಯವೆಂದರೆ ಭಗವಂತನ ಶಕ್ತಿಗಳು ಇಂತಹ ರೀತಿಯವೆಂದು ಯಾರಿಗೂ ತಿಳಿಯವು. ಅವನ್ನು ಊಹಾತ್ಮಕ ಚಿಂತನೆಯಿಂದ ಅಥವಾ ಮಾತಿನ ಬಲದಿಂದ ಯಾವನೊಬ್ಬನಿಗೂ ಪರಿಗಣಿಸಲು ಸಾಧ್ಯವಾಗದು. ಭಾವಾರ್ಥ: ಪ್ರತಿಯೊಂದು ಕಾರ್ಯವನ್ನು ಅಂತಿಮವಾಗಿ ಈಡೇರಿಸುವವನು ಭಗವಂತನೇ ಎಂದು ಭಕ್ತನು ತಿಳಿದಿದ್ದರೂ ಅವನು ಅಂತಹ ಕರ್ತೃವನ್ನು ಏಕೆ ಗುರುತಿಸದೇ ಇರಬೇಕು ಎಂಬ ಪ್ರಶ್ನೆಯನ್ನು ಇಲ್ಲಿ ಎಬ್ಬಿಸಬಹುದು. ಅಂತಿಮ ಕರ್ತನನ್ನು ತಿಳಿದಿದ್ದರೂ ನಿಜವಾದ ಕರ್ತನನ್ನು ತಿಳಿಯದವನಂತೆ ವರ್ತಿಸಬಾರದು. ಈ ಸಂದೇಹಕ್ಕೆ ಪರಿಹಾರದ ಉತ್ತರವಿದು. ಯಾವುದೇ ಕಾರ್ಯಕ್ಕೆ ಭಗವಂತನು ನೇರವಾಗಿ ಹೊಣೆಗಾರನಲ್ಲ. ಏಕೆಂದರೆ ಪ್ರತಿಯೊಂದು ಕಾರ್ಯವು ಆತನಿಂದ ನಿಯೋಜಿತವಾದ ಮಾಯಾಶಕ್ತಿಯಿಂದ ಅಥವಾ ಭೌತಿಕ ಶಕ್ತಿಯಿಂದ ನೆರವೇರುತ್ತದೆ. ಭೌತಿಕ ಶಕ್ತಿಯು ಯಾವಾಗಲೂ ಭಗವಂತನ ಪರಮಾಧಿಕಾರದ ಬಗ್ಗೆ ಸಂದೇಹವನ್ನು ಉಂಟು ಮಾಡುತ್ತದೆ. ಪರಮಪ್ರಭುವಿನ ಅಪ್ಪಣೆ ಇಲ್ಲದೆ ಯಾವುದು ನಡೆಯದೆಂದು ಧರ್ಮಪುರುಷನು ಸರಿಯಾಗಿ ತಿಳಿದಿದ್ದರೂ ವಿಮೋಹ ಶಕ್ತಿಯಿಂದಾಗಿ ಅವನು ಸಂಶಯಕ್ಕೆ ಈಡಾಗಿದ್ದನು. ಆದುದರಿಂದ ಅವನು ಮುಖ್ಯ ಕಾರಣವನ್ನು ವ್ಯಕ್ತಪಡಿಸಲು ಹಿಂಜರಿದನು. ಈ ಸಂಶಯಕ್ಕೆ ಕಲಿಕಲ್ಮಶವು ಭೌತಿಕ ಶಕ್ತಿಯ ಕಲ್ಮಶವು ಕಾರಣ. ಕಲಿಯುಗದ ಪರಿಪೂರ್ಣ ವಾತಾವರಣವು ಮಾಯಾಶಕ್ತಿಯಿಂದ ಉಲ್ಬಣಗೊಂಡಿರುತ್ತದೆ. ಅದರ ಪ್ರಮಾಣ ಅಳತೆ ವರ್ಣನೆಗೆ ಮೀರಿದುದು. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ.
श्रीचैतन्य मनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं वन्देकं श्रीगुरु श्रीयुतापदकमलं श्रीगुरून् वैष्णवां च श्रीरूपं साग्रजातं सगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सगण ललिता श्रीविशाखान्वितं च नमो विष्णुपादाय कृष्णप्रस्थाय भूतले श्रीमदे भक्तिवेदान्त स्वामी नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशधारिणे महावदन्याय कृष्ण प्रेम प्रदायते कृष्णाय कृष्ण चैतन्य नामिने गौरतुसे नमः। हे कृष्णा करुणा सिंधु दीनबंधो जगत्पते गोपेशा गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानो सुदे देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे कृष्णा 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 हरे 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 राम 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 हरे हरे मुखं करोति वाचालं पंगुं लङ्घयते गिरिं यत्कृपातमहं वन्दे श्रीगुरो दीनदारिणं परमानन्दमाधवं श्रीचैतन्येश्वरं हरिः ओं तत्सत्। ಹರೇ ಕೃಷ್ಣ ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತ ಇವತ್ತು ಕಾರ್ಯಕ್ರಮಕ್ಕೆ. ಸೊ ಇವತ್ತು ನಾವು ಭಾಗವತನದ ಶ್ರೀಮದ್ ಭಾಗವತನಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಇದು ತುಂಬ ಸುಂದರವಾದ ಸ್ಟೋರಿ. ಇದು ಪರೀಕ್ಷಿತ್ ಮಹಾರಾಜು ಈಸ್ ದಿ ಎಂಪರರ್ ಆಫ್ ದ ವರ್ಲ್ಡ್. ಇಡೀ ಎಂಪರರ್ ಈ ದೇಶ ಮಾತ್ರ ಅಲ್ಲ, ಪೂರ್ತಿ ವಿದೇಶ ಎಲ್ಲ ಭೂಮಂಡಲದಲ್ಲಿ ಯಾರ್ಯಾರಿದ್ರು ಎಲ್ಲರಿಗೆ ಸಾಮ್ರಾಟ್ ಯಾರಂದರೆ ಆ ಸಮಯದಲ್ಲಿ ಪರೀಕ್ಷಿತ್ ಮಹಾರಾಜ್. ಅವರು ಹೋಗ್ತಾ ಇದ್ದಾರೆ. ಮಾಮೂಲಾಗಿ ಏನು ಮಾಡ್ತಾರೆ, ಪೊಲೀಸ್ ಅವರು ನೈಟ್ಲಲ್ಲಿ ಪೆಟ್ರೋಲ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಗಾಡಿಯಲ್ಲಿ. ಏನೋ ಎಲ್ಲಿ ಚೆನ್ನಾಗಿದೆಯಾ, ಎಲ್ಲಿ ಹುಡುಗರು ಎಲ್ಲ ಗಲಾಟೆ ಮಾಡಿದ್ರೆ ಹೋಗಿ ಎಲ್ಲ ಅವರೆಲ್ಲ ಕಲಿಸ್ತಾರೆ. ಆ ರೀತಿ ರಾಜ ಏನು ಮಾಡ್ತಾನೆ, ಆ ಸಮಯದಲ್ಲಿ ಹೋಗಿ ನೋಡ್ತಾನೆ, ಒಂದೊಂದು ವಿಲೇಜ್ ಆಗಿ ಒಂದೊಂದು ಸ್ಥಳಕ್ಕೆ ಹೋಗಿ ನೋಡ್ತಾನೆ ಏನೆಲ್ಲ ಚೆನ್ನಾಗಿದೆಯಲ್ಲ ಪ್ರಜೆಗಳೆಲ್ಲ. ಆ ರೀತಿ ಹೋಗ್ತಾ ಇರುವಾಗ ಏನಾಗುತ್ತೆ, ಅಲ್ಲಿ ಒಂದು ಕಾಣಿಸ್ತದೆ, ಒಂದು ದೃಷ್ಟಿ ಕಾಣಿಸ್ತದೆ. ಏನು, ಒಬ್ಬ ಕೋಲ್ ಇಟ್ಕೊಂಡು ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾನೆ, ನೋಡೋಕ್ಕೆ ರಾಜ ಥರ ಇದ್ದಾನೆ. ಬಟ್ ಅವನು ಏನು ಮಾಡ್ತಾ ಇದ್ದಾನೆ, ಒಂದು ಹುಲ್ಲು ಎದ್ದು ಇತ್ತು, ಆಮೇಲೆ ಒಂದು ಹಸು ಇತ್ತು, ಹೊಡಿತಾ ಇದ್ದಾನೆ. ಬುಲ್ಲಿದೆಯಲ್ಲ ಅದಕ್ಕೆ 4 ಕಾಲು ಇರುತ್ತೆ, ಬಟ್ 3 ಕಾಲು ಹೋಗಿದೆ, ಒಂದೇ ಒಂದು ಕಾಲಲ್ಲಿ ನಿಂತಾ ಇದೆ, ಅಳುತ್ತಾ ಇದೆ. ಇವನು ಹೊಡಿತಾ ಇದ್ದಾನೆ, ಪಾಪ ಹಸು ಹೊಡಿತಾ ಇದ್ದಾನೆ, ಆ ಹುಲ್ಲಕ್ಕೆ ಹೊಡಿತಾ ಇದ್ದಾನೆ. ಸೊ ಪರೀಕ್ಷಿತ್ ಮಹಾರಾಜ್ ಈ ದೃಷ್ಟಿ ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ಬಹಳ ಕೋಪ ಬರುತ್ತೆ. ಹೇಗೆ ನನ್ನ ಸಾಮ್ರಾಜ್ಯದಲ್ಲಿ ಒಂದು ಹಸುಕ್ಕೆ ಯಾರು ಹೊಡಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ಆ ಹುಲ್ಲ ಮತ್ತು ಹಸು ಹತ್ರ ಕೇಳ್ತಾರೆ, ನಿಮ್ಮನ್ನ ಯಾರು ಹೊಡಿದಿರೋದು? ನೋಡ್ತಾ ಇದ್ದಾರೆ ದೃಷ್ಟಿ, ಅವನು ಹೊಡಿತಾ ಇದ್ದಾನೆ, ಸಾಕ್ಷಿ ಇದೆ, ವಿಟ್ನೆಸ್ ಇದೆ, ಕಣ್ಣಾರು ನೋಡಿದಾನೆ ರಾಜ. ಆದ್ರೂ ಕೇಳ್ತಾ ಇದ್ದಾನೆ, ನಿಮ್ಮನ್ನ ಯಾರು ಹೊಡಿತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಯಾಕಂದರೆ ಒಂದು ರಾಜ ಪ್ರೊಟೆಕ್ಟ್ ಮಾಡಬೇಕು. ಯಾಕೆಂದರೆ ಆ ಪ್ರಜೆಗಳು ಒಳ್ಳೆಯದು ಕೆಟ್ಟದ್ದು ಯಾವುದು ಮಾಡ್ತಾರೋ ಆ ಕರ್ಮಗಳ ಫಲ ಅವ್ರಿಗೆ ಹೋಗುತ್ತೆ. ಒಂದು 1/6 ಅಂತ ಹೇಳ್ತಾರೆ. ಒಂದು ಭಾಗ, 6 ಭಾಗದಲ್ಲಿ 6 ಇದರಲ್ಲಿ 1 ಭಾಗ ರಾಜನಿಗೆ ಹೋಗುತ್ತೆ. ಮಕ್ಕಳು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ ರಾಜನಿಗೆ. ಮಕ್ಕಳು ಪಾಪ ಕಾರ್ಯಗಳು ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಆ ಪಾಪ ಆ ರಾಜನಿಗೆ ಹೋಗುತ್ತೆ. ಈ ರಾಜ ಮಾತ್ರ ಅಲ್ಲ, ಯಾರೊಬ್ಬ ವ್ಯಕ್ತಿ ಒಂದು ಲೀಡರ್ ಆಗಿದ್ದಾನೋ
ಇಲ್ಲಾಂದರೆ ಒಂದು ಸಮಾಜದಲ್ಲಿ ಪೊಲಿಟಿಷಿಯನ್ ಆಗಿದ್ದಾರೋ, ಇಲ್ಲಾಂದರೆ ಒಂದು ವ್ಯಕ್ತಿ ಟೀಚರ್ ಆಗಿದ್ದಾರೋ, ಇಲ್ಲಾಂದರೆ ಒಂದು ವ್ಯಕ್ತಿ ಹಸ್ಬೆಂಡ್ ಆಗಿದ್ದಾರೋ, ಆ ಮನೆಗೆ ಅವರು ಯಜಮಾನ. ಆ ಸ್ಕೂಲಿಗೆ ಆ ಟೀಚರ್, ಆ ಮಕ್ಕಳು ಡಿಪೆಂಡೆಂಟ್ ಆಗಿದ್ದಾರೆ. ನೀವು ಏನು ಕೊಟ್ಟರೆ ನಾವು ಕಲ್ತಿದ್ದೀವಿ ಅಂತ. ಆ ಹುಡುಗರಿಗೆ ಏನು ಗೊತ್ತಾಗಲ್ಲ. ಆ ಟೀಚರು ಕೆಟ್ಟದೆಲ್ಲ ಹೇಳ್ಕೊಟ್ರೆ ಏನಾಗುತ್ತೆ, ಅವರು ಒಳ್ಳೇದು ಹೇಳ್ಕೊಡ್ಬೇಕಾಗತ್ತೆ. ಸೊ ಆ ರೀತಿ ಆ ಮಕ್ಕಳು ಏನು ಕೆಟ್ಟದ್ದು ಮಾಡಿದ್ರೆ ಆ ಟೀಚರ್ಗೆ ಎಫೆಕ್ಟ್ ಆಗುತ್ತೆ. ಆ ರೀತಿ ಆ ಮನೆಯಲ್ಲಿ ಮಕ್ಕಳು ಹೆಂಡತಿ ಸರಿಯಾಗಿ ನಡ್ಕೊಂಡಿಲ್ಲ ಅಂದರೆ, ಏನೋ ಕೆಟ್ಟ ಕಾರ್ಯ ಮಾಡಿದ್ರೆ, ಪಾಪ ಕಾರ್ಯ ಮಾಡಿದ್ರೆ ಅದು ಆ ಯಜಮಾನರಿಗೆ ಹೋಗುತ್ತೆ. ಅದೇ ರೀತಿ ಯಾರೋ ಒಬ್ಬ ವ್ಯಕ್ತಿ ಈ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾರೆ, ಇವಾಗ ಮಿನಿಸ್ಟರ್ ಆಗಿರ್ಬೋದು, ಹೂವರ್ ಇಟ್ ಇಸ್, ಅವ್ರ ಪ್ರಜೆಗಳಿಗೂ ಕೆಟ್ಟ ಕೆಲಸ ಮಾಡಿದ್ರೆ ಸ್ವಲ್ಪ ಪಾಪ ಅವ್ರಿಗೂ ಹೋಗುತ್ತೆ. ಹಾಗಾಗಿ ರಾಜ ವೆರಿ ಕೇರ್ಫುಲ್ ಆಗಿದ್ದಾನೆ. ಯಾರಪ್ಪ ನನ್ನ ದೇಶದಲ್ಲಿ ಈ ಥರ ಹಸುನ ಏನೋ ಟಾರ್ಚರ್ ಮಾಡ್ತಾ ಇರೋದು ಅಂತ ನೋಡ್ತಾ ಇದ್ದಾನೆ. ಅದಕ್ಕೆ ಫಸ್ಟ್ ಪ್ರಶ್ನೆ ಕೇಳ್ತಾ ಇದ್ದಾನೆ ಹಸು ಮತ್ತು ಆ ಬುಲ್ ಹತ್ರ, ನಿಮ್ಗೆ ಯಾರು ಹೊಡಿತಾ ಇದ್ದಾರೆ ಅಂತ ಕನ್ಫರ್ಮ್ ಮಾಡೋಕ್ಕೆ. ಸೊ ಇವಾಗ ನೀವು ಏನು ಉತ್ತರ ಕೊಡ್ತೀರಾ? ಇವಾಗ ನೀವು ರೋಡ್ನಲ್ಲಿ ಹೋಗ್ತಾ ಇದ್ದೀರಾ, ಯಾರನ್ನೋ ಒಬ್ಬರನ್ನ ಸ್ಟಾಪ್ ಮಾಡಿಬಿಟ್ಟು ನಿಮ್ಮನ್ನ ಹೊಡಿಯೋಕ್ಕೆ ಶುರು ಮಾಡ್ದ. ಆ ಸಮಯದಲ್ಲಿ ಪೊಲೀಸವ್ರು ಬರ್ತಾರೆ. ಪೊಲೀಸವ್ರು ಕೇಳ್ತಾರೆ, ಯಾರಪ್ಪ ನಿನ್ನ ಹೊಡಿದ್ರು ಅಂತ. ನೀವೇನು ಹೇಳ್ತೀರಾ? ಹಾಂ, ನೀವೇನು ಹೇಳ್ತೀರಾ? ಕೊಡ್ತೀವಿ ನೋಡಿ ಸರ್, ಇವ್ನು ಹೊಡಿತಾ ಇದ್ದಾನೆ ಸರ್ ಅಂತ ಮೊದಲ ಇವರು ಶುರು ಮಾಡಿದ್ರು ಹೊಡಿಯಕ್ಕಂತ ಹೇಳ್ತೀರಾ. ಬಟ್ಟು ಕಣ್ಣಾರ ನೋಡ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜು, ಆ ಹಸು ಮತ್ತು ಬುಲ್ಲನ್ನ ಇವನು ಹೊಡಿತಾ ಇದ್ದಾನೆ ಇವನ್ ಅಂತ ಹೇಳಿರ್ಬೋದು. ಅದು ಹೇಳಿಲ್ಲ. ಬುಲ್ಲು ಏನು ಹೇಳಿದೆ ಅಂದರೆ, ಇದು ಎಷ್ಟೊಂದು ರೀಸನ್ಗಳಿರ್ಬೋದು, ಎಷ್ಟೊಂದು ಏನು ಹೇಳೋದು ಕಾರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಒಂದು ಲಾಟ್ರಿ ತಗೊಂಡಿದ್ದೀರಿ ಅಂತ ಅನ್ಕೊಳ್ಳಿ. ಲಾಟ್ರಿ ಇಲ್ಲ, ಯಾವುದೋ ಒಂದು ವಸ್ತು ನಮ್ಗೆ ತುಂಬ ಇಷ್ಟ ಆಗಿದೆ, ಅದು ತಗೋಬೇಕಂತ ನೀವು ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಒಂದು 1 ಅವರ್ ಆದಮೇಲೆ ಒಂದು ವ್ಯಕ್ತಿ ಬರ್ತಾನೆ, ಬಂದು ನೋಡಿ ಈ ಗಿಫ್ಟ್ ನಿಮ್ಗೆ ಸಿಕ್ಕಿದೆ, ಯಾವುದೋ ಒಂದು ಲಾಟ್ರಿ ಶಾಪಿಂಗ್ ಮಾಡಿದರೆ ನಾವು ಲಾಟ್ರಿ ಮಾಡಿದ್ವಿ, ನಿಮಗೆ ಸಿಕ್ಕಿದೆ ಅಂತ. ಅದೇ ವಸ್ತು ನೀವು ತಗೋಬೇಕಂತ ಅಂದ್ಕೊಂಡಿದ್ದೀರಾ, ಆ ವಸ್ತು ಸಿಕ್ಕಿದೆ. ಅವಾಗ ಏನಾಗುತ್ತೆ? ನಿಮಗೆ ಖುಷಿ ಆಗುತ್ತಾ? ಅವಾಗ ಯಾರು ಕಾರಣ ಅದಕ್ಕೆ? ಆ ಸಿಕ್ಕಿದ್ದಕ್ಕೆ ಯಾರು ಕಾರಣ? ಒಂದು ವಸ್ತು ನೀವು ಅಂದ್ಕೊಂಡಿದ್ದೀರಾ, ಅದು ಸಿಕ್ಕಿದೆ, ಅದಕ್ಕೆ ಏನು ಕಾರಣ? ಓ ದೇವರೇ, ನಾನು ಏನು ಅಂದ್ಕೊಂಡಿದ್ದೀನಿ ಅದು ಕೊಟ್ಟಿದ್ದೀಯಪ್ಪ ಅಂತ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಇಲ್ಲಾಂದ್ರೆ ಒಂದು ಕೆಟ್ಟ ಕಾರ್ಯ ಆಗಿದೆ, ಒಂದು ಕಾಯಿಲೆ ಬಂದಿದೆ, ಒಬ್ಬರಿಗೆ ಕ್ಯಾನ್ಸರು ಯಾವುದೋ ಒಂದು ಬಂದಿದೆ, ಆವಾಗ ಹೋಗಿ ಓ ಕೃಷ್ಣ ಥ್ಯಾಂಕ್ ಯು, ನನ್ನ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತೀವ? ಏನಪ್ಪ ದೇವರ ಈ ಥರ ಕೊಟ್ಟಿದೆಯಾ, ನಾನು ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ದೀನಿ, ನನಗೆ ಈ ಥರ ಕೊಟ್ಟಿದೆಯಲ್ಲ ಅಂತ ಕೇಳ್ತೀವಿ. ಒಳ್ಳೇದು ಬಂದರೆ ಓ ದೇವರೇ ನೀವೇ ಕೊಟ್ಟಿದ್ದು ಅಂತ ಹೇಳ್ಬಿಡ್ತೀವಿ. ಕೆಟ್ಟದ್ದು ಬಂದರೆ ಯಾಕಪ್ಪ ನಾನು ಕೊಟ್ಟಿದ್ದೀಯಾ ಅಂತ ನಾವು ಮತ್ತೆ ದೇವರಿಗೆ ಕೇಳಕ್ಕೆ ಶುರು ಮಾಡಿದ್ದೀವಿ. ಭಕ್ತರು ಏನು ನೋಡ್ತಾರೆ? ಈ ಕಥೆಯಿಂದ ನಾವು ಏನು ತಿಳ್ಕೊಬೋದು ಅಂದರೆ, ಭಕ್ತರು ಹೇಗೆ ನೋಡ್ತಾರೆ ಅಂತ. ಸೊ ಪರೀಕ್ಷಿತ್ ಮಹಾರಾಜ್ ಕೇಳಿದ ತಕ್ಷಣ ಆ ಬುಲ್ಲು ಮತ್ತು ಹಸು ಇಮಿಡಿಯೇಟ್ ಆಗಿ ನೋಡಿ ಕಲಿಪುರುಷ ಕೂತಿದ್ದಾನೆ, ಇವನೇ ನಾನು ಹೊಡೆದಿರೋದು ಅಂತ ಹೇಳಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ದೇವೇಚ್ಛೆ, ಈ ದೇವತೆಗಳೆಲ್ಲ ಇದ್ದಾರೆ, ಅವರಿಂದಾನೇ ಆಗಿರಬಹುದು ಅಂತ ಕೆಲವರು ಹೇಳ್ತಾರೆ. ಕೆಲವರು ಕರ್ಮ, ನಾನು ಮಾಡಿರೋ ಪಾಪ ಕರ್ಮ, ನಾನು ಹಿಂದಿನ ಜನ್ಮದಲ್ಲಿ ಏನೇನು ಕರ್ಮ ಮಾಡಿದ್ದೀನೋ ಅದು ನಾನು ಇವಾಗ ಅನುಭವಿಸ್ತಾ ಇದ್ದೀನಿ, ಅದು ಇರ್ಬೋದು ಅಂತ ಹೇಳ್ತಾರೆ. ಇಲ್ಲಾಂದರೆ ಎಷ್ಟೊಂದು ಫಿಲಾಸಫರ್ಸ್, ಡಿಫ್ರೆಂಟ್ ಫಿಲಾಸಫರ್ಸ್ ಹೇಳ್ತಾರೆ. ಕೆಲವರು ದೇವರ ಮೇಲೆ ಭಕ್ತಿರಲ್ಲ. ಅವ್ರು ಏನು ಹೇಳ್ತಾರೆ ನೋಡಿ, ಒಂದು ಆಟಮ್ ಇದೆ, ಆಟಮ್ ಇನ್ನೊಂದು ಆಟಮ್ ಹತ್ರ ಜಾಯ್ನ್ ಆಗಿ ಇದೆಲ್ಲ ಪ್ರಪಂಚ ಎಲ್ಲ ಸೃಷ್ಟಿಯಾಗಿದೆ ಅಂತ ಸೈಂಟಿಸ್ಟ್ ಹೋಗಿ ಕೇಳಿದ್ರೆ, ಒಂದು ಅಣುವಿಂದ, ಪರಮಾಣುವಿಂದ ಇವೆಲ್ಲ ಸೃಷ್ಟಿಯಾಗಿದೆ, ಹಾಗಾಗಿ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಆ ರೀತಿ ನನಗೆ ಗೊತ್ತಿಲ್ಲ ಏನಕ್ಕೆ ಈ ಥರ ಆಗ್ತಾ ಇದೆ ನನಗೆ, ಬಟ್ ನೀವೇ ಡಿಸೈಡ್ ಮಾಡ್ಕೊಳ್ಳಿ ರಾಜ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇದರಿಂದ ನಾವು ಏನು ಪಾಠ ಕಲಿಬೋದು ಅಂದರೆ, ಭಕ್ತರು ಸಾಮಾನ್ಯವಾಗಿ ಇಮಿಡಿಯೇಟ್ ಆಗಿ ಯಾರು ಮಾಡ್ತಾ ಇದ್ದಾರೋ ಅವ್ರ ಮೇಲೆ ತಪ್ಪು ಹೇಳಲ್ಲ. ಇದು ನನ್ನ ಕರ್ಮ, ನಾನು ಮಾಡಿರೋ ತಪ್ಪು, ಹಾಗಾಗಿ ಇದು ನಡೀತಾ ಇದೆ ನನಗೆ ಅಂತ ಅವ್ರು ತಿಳ್ಕೊತಾರೆ. ಇವಾಗ ಒಂದು ಉದಾಹರಣೆ ಹೇಳಬೇಕಂದ್ರೆ, ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ. ಸ್ಟೋರಿ ಆದಮೇಲೆ ಮತ್ತೆ ನಾನು ಡೀಟೇಲಾಗಿ ಹೇಳ್ತೀನಿ ಹೇಗೆ ತಿಳ್ಕೊಳ್ಳೋದು ಅಂತ.
ಸೊ ಇದು ನಡೆದಿರೋ ಘಟನೆ ತಮಿಳ್ನಾಡಲ್ಲಿ. ನಿಮಗೆಲ್ಲ ಶ್ರೀರಂಗ ಕಾಂಚೀಪುರ ಗೊತ್ತಾ? ಶ್ರೀರಂಗ ಕಾಂಚೀಪುರ ಎಲ್ಲ ಹೋಗಿರ್ತೀರ. ಅಲ್ಲಿ ರಾಮಾನುಜಾಚಾರ್ಯ ಎಷ್ಟು ಜನಕ್ಕೆ ಗೊತ್ತು? ರಾಮಾನುಜಾಚಾರ್ಯ ಎಲ್ಲರೂ ಗೊತ್ತು ಅಲ್ವಾ? ಅವ್ರ ಬಗ್ಗೆ ಒಂದು ಕತೆ. ಅವರಿಗೆ ಒಂದು ಶಿಷ್ಯರಿದ್ರು, ಕುರೇಶ ಅಂತ ಹೇಳ್ತೀವಿ. ಯಾರಪ್ಪ ಈ ಕುರೇಶ ಅಂದರೆ, ಅವನೊಂದು ರಾಜ ಥರ ಇಟ್ಕೊಳ್ಳಿ, ಚಿಕ್ಕ ಜಾಗಕ್ಕೆ ಒಂದು ರಾಜ. ಅವನ ಹತ್ರ ಎಷ್ಟು ಹಣ ಇದೆ ಅಂತಾರೆ, ಕುರೇಶ ಹತ್ರ ತುಂಬ ಸಿಕ್ಕಾಪಟ್ಟ ಹಣ ಇತ್ತು. ಅವರು ಕಾಂಚೀಪುರದಲ್ಲಿ ಆ ದೇವಸ್ಥಾನ ಪಕ್ಕ ಮನೆ ಅವ್ರದ್ದು. ಆ ಕಾಂಚೀಪುರ ದೇವಸ್ಥಾನ ಪಕ್ಕ ಈ ರಾಜ ಕುರೇಶ ಅವರು ಪ್ರತಿದಿನ ಯಾರು ಬರ್ತಾರೋ ಕರ್ಣನ್ ಥರ ಯಾರು ಬೇಕಾದ್ರೂ ಏನು ಕೇಳಿದ್ರು ಕೊಟ್ಬಿಡ್ತಾನೆ. ದಾನ ಮಾಡ್ತಾ ಇರ್ತಾನೆ, ಅಷ್ಟು ಮಾಡ್ತಾ ಇರ್ತಾನೆ. ಬೆಳಗ್ಗೆ 6 ಗಂಟೆಗೆಲ್ಲ ಬಂದ್ಬಿಡ್ತಾರೆ. ಸಂಜೆ ತನಕ ಅವನು ಮಾಡ್ತಾ ಇರ್ತಾನೆ, ದಾನ ಮಾಡ್ತಾ ಇರ್ತಾನೆ ಕರ್ಣನ್ ಥರ. ಸೊ ಬಟ್ ಏನಾಗುತ್ತೆ, ಸಂಜೆ 6 ಗಂಟೆ ಮೇಲೆ ಆದಮೇಲೆ ಬಾಗಿಲು ಮುಚ್ತಾರೆ. ಮುಚ್ಚಿದ್ರೆ ಕೆಲವು ಟೈಮ್ ಗೇಟ್ ಹಾಕಿದ್ರೆ ಸೌಂಡ್ ಬರುತ್ತಲ್ಲ, ಅದು ಇಡೀ ದೊಡ್ಡ ಗೇಟ್ ಇತ್ತು. ಯಾಕಂದರೆ ಆ ಮನೆ ದೊಡ್ಡ ಪ್ಯಾಲೇಸು. ಆ ಗೇಟ್ ಆಗುವಾಗ ಸ್ವಲ್ಪ ಸೌಂಡ್ ಬರ್ತಾ ಇತ್ತು. ಸೊ ಲಕ್ಷ್ಮೀ ದೇವಿ ಆ ದೇವಸ್ಥಾನದಲ್ಲಿದ್ದಾರೆ, ಬಾಲಾಜಿ ಮತ್ತು ಲಕ್ಷ್ಮಿ. ಸೊ ಲಕ್ಷ್ಮಿ ಕೇಳ್ತಾರೆ, ಅವರು ಹಸ್ಬೆಂಡ್ ಹತ್ರ ಕೇಳ್ತಾರೆ, ಏನಪ್ಪ ಪ್ರತಿನಿತ್ಯ ನಾನು ಸಂಜೆ ಕೇಳ್ತಾ ಇದ್ದೀನಿ, ಇಷ್ಟೊಂದು ಸೌಂಡು ಬೆಳಗ್ಗೆಯಿಂದ ಸಂಜೆ ತನಕ ಜಾಸ್ತಿ ಸೌಂಡ್ ಬರ್ತಾ ಇರುತ್ತೆ, ಬಟ್ 6-7 ಗಂಟೆ ಮೇಲೆ ಗೇಟ್ ಕ್ಲೋಸ್ ಆದಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಏನು ವಿಶೇಷ, ಏನಕ್ಕೆ ಈ ಥರ ಪ್ರತಿ ದಿವಸ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಅಂತ. ಅದಕ್ಕೆ ವರದರಾಜ ಹೇಳಿದ್ರು, ನೋಡಿ ಲಕ್ಷ್ಮಿ, ನಮ್ಮ ಭಕ್ತರೊಬ್ಬನಿದ್ದಾನೆ ಕುರೇಶ ಅಂತ ಅವನ ಹೆಸರು. ಅವನು ಇಷ್ಟೊಂದು ಧನವಾನ ಅಂದರೆ ಪ್ರತಿಯೊಬ್ಬರಿಗೆ ಬೆಳಗ್ಗೆಯಿಂದ ಅವನು ಕೊಡ್ತಾ ಇರ್ತಾನೆ, ಹಾಗಾಗಿ ಸೌಂಡ್ ಬರ್ತಾ ಇರುತ್ತೆ. ಸಂಜೆ 7 ಗಂಟೆ ಮೇಲೆ ಅವನು ಕ್ಲೋಸ್ ಮಾಡ್ತಾನೆ ಗೇಟು, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಜು ಅಂತ ಹೇಳಿದ್ರು. ಹೌದಾ, ಅಷ್ಟು ಒಳ್ಳೆ ವ್ಯಕ್ತಿನ ನಾನು ನೋಡಬೇಕಲ್ಲ ಅಂತ ಕೇಳ್ತಾ ಇದ್ದಾರೆ. ಇದು ಪೂಜಾರಿ ಕೇಳ್ತಾ ಇದ್ದಾರೆ. ಇದು ಸಂಭಾಷಣೆ ನಡೀತಾ ಇದೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ. ಈ ಪೂಜಾರಿ ಕೇಳ್ತಾ ಇದ್ದಾರೆ. ಪೂಜಾರಿ ಕೇಳ್ಬಿಟ್ಟು ಹೋಗಿ ಆ ಕುರೇಶನ ಹತ್ರ ಹೇಳ್ತಾನೆ, ಕುರೇಶ ನೋಡಪ್ಪ, ಭಗವಂತ ನಿನ್ನ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ರು, ನೀವು ಇಷ್ಟೊಂದು ದಾನ ಧರ್ಮ ಮಾಡ್ತಾ ಇದೆಯಾ, ಲಕ್ಷ್ಮೀ ದೇವಿ ನಿನ್ನ ಸ್ವಯಂ ನೋಡ್ಬೇಕಂತ ಹೇಳ್ತಾ ಇದ್ದಾರೆ, ದಯವಿಟ್ಟು ದೇವಸ್ಥಾನಕ್ಕೆ ಬಾ ಅಂತ ಕರೀತಾರೆ. ಈ ಕುರೇಶಕ್ಕೆ ನಾಚಿಕೆ ಆಗ್ಬಿಡುತ್ತೆ. ದೇವರು ನಾನು ಭಕ್ತಿಯಿಂದ ನೋಡ್ಬೇಕು, ನಾನು ಎಷ್ಟು ಭಕ್ತಿ ಮಾಡಿದ್ದೀನಿ ಅಂತ ನೋಡಬೇಕು, ಅದು ಬಿಟ್ಟು ನಾನು ಎಷ್ಟು ಸಲ್ವಂದ ಧನ್ವಂದ ಕೊಡ್ತಾ ಇದ್ದೀನಿ ಅಂತ ನೋಡ್ಬೇಕಂತ ಅದಾರಲ್ಲ, ನನಗೆ ಸ್ವಲ್ಪ ನಾಚಿಕೆ ಆಯಿತು. ಇದು ಇದ್ರೆ ಏನು ಪ್ರಯೋಜನ ಅಂತ ಎಲ್ಲ ಕೊಟ್ಬಿಟ್ಟಿದ್ದಾನೆ. ದಾನ ಧರ್ಮ ಎಲ್ಲ ಬಿಟ್ಬಿಟ್ಟು, ಮನೆಯೆಲ್ಲ ಬಿಟ್ಬಿಟ್ಟು ಹೆಂಡತಿ ಹತ್ರ ಬಾ ಕಾಟಕ್ಕೆ ಹೋಗೋಣ. ಯಾಕಂದರೆ ದೇವರು ನನ್ನ ಒಂದು ಭಕ್ತನಾಗಿ ನೋಡಲ್ಲ, ನಾನು ಒಂದು ಧನ್ವಂತ ಎಷ್ಟೊಂದು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದಾನೆ, ಅದಕ್ಕೆ ನೋಡೋಕ್ಕೆ ಬರಕ್ಕೆ ಹೇಳಿದ್ದಾರೆ. ಬಟ್ ನನ್ನ ಭಕ್ತಿ ನಾನು ಬೆಳಿಬೇಕು ಅಂತ ಎಲ್ಲ ಬಿಟ್ಬಿಟ್ಟು ಏನು ಮಾಡ್ತಾನೆ, ಕಾಟಕ್ಕೆ ಹೋಗ್ಬಿಡ್ತಾನೆ. ಸೊ ಇವಾಗ ಹೋಗ್ಬಿಟ್ಟು ಶ್ರೀರಂಗ ಬಂದ್ಬಿಡ್ತಾನೆ. ಶ್ರೀರಂಗದಲ್ಲಿ ಶ್ರೀರಾಮಾನುಜಾಚಾರ್ಯ ನೋಡ್ತಾನೆ, ಅಲ್ಲಿ ಅವರು ಶಿಷ್ಯನಾಗ್ಬಿಡ್ತಾನೆ ಈ ಕುರೇಶ. ಆ ಸಮಯದಲ್ಲಿ ಏನಾಗುತ್ತೆ, ಆ ರಾಜ ಇರ್ತಾನೆ, ಆ ರಾಜ ಏನು ಮಾಡ್ತಾನೆ, ಅವನಿಗೆ ಶಿವ ಅಂದರೆ ಬಹಳ ಪ್ರೀತಿ. ಆ ಸಮಯದಲ್ಲಿ ಶಿವ ಮತ್ತು ವೈಷ್ಣವ ಇವರಿಗೆ ಯಾವತ್ತೂ ಜಗಳ ಆಗ್ತಾ ಇರುತ್ತೆ. ಸೊ ಅವನು ರಾಮಾನುಜಾಚಾರ್ಯ ನೋಡಿದ್ರೆ ಭಾಳ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ 3 ಆದೇಶ ಕೊಟ್ಟಿದ್ದಾರೆ ಗುರುಗಳು. ಅವ್ರ ಗುರುಗಳು ಯಾರು, ರಾಮಾನುಜ ಗುರುಗಳು 3 ಆದೇಶ ಕೊಟ್ಟಿದ್ದಾರೆ. ಏನು ಅಂದರೆ, ಒಂದು ಶ್ರೀಭಾಷ್ಯ, ಒಂದು ಭಾಗವತಕ್ಕೆ, ಒಂದು ಸೂತ್ರಕ್ಕೆ, ವೇದಾಂತ ಸೂತ್ರಕ್ಕೆ ಒಂದು ಪರಿಭಾಷ್ಯ ಬರೀಬೇಕು. ಅದು ನಾವು ಶ್ರೀಭಾಷ್ಯ ಅಂತ ಕರಿತೀವಿ. ಅದಕ್ಕೆ ಒಂದು ಕಮೆಂಟ್ರಿ ಬರೀಬೇಕು. ಅದು ಒಂದು ಕೆಲಸ ಕೊಟ್ಟರು. 2ನೇ ಕೆಲಸ, ಈ ಭಕ್ತಿ ಅನ್ನೋದು ಇಡೀ ಪ್ರಪಂಚದಲ್ಲಿ ಪ್ರಚಾರ ಮಾಡೋದು ರಾಮಾನುಜರು ಕೊಟ್ಟಿರೋದು 2ನೇದು. 3ನೇದು ಏನು ಕೊಟ್ಟಿದ್ದಾರೆ ಅಂದರೆ, ಈ ಪರಾಶುರ ಮತ್ತು ಭಾಗವತ ಬರೆದಿರೋದು ವ್ಯಾಸದೇವ್, ಅವರ ಹೆಸರಲ್ಲಿ 2 ಡಿಸೇಬಲ್, ಅವ್ರ ಡಿಸೇಬಲ್ಗೆ 2 பேರಿಗೆ ಅವ್ರ ಹೆಸರು ಇಡಬೇಕು. ಈ 3 ಕರ್ತವ್ಯ ಕೊಟ್ಟಿದ್ದಾರೆ ರಾಮಾನುಜಾಚಾರ್ಯಕ್ಕೆ. ಸೊ ಮೊದಲನೇದು, ಅವರು ಪರಿಭಾಷ್ಯ ಬರೀಬೇಕು, ಭಾಷ್ಯ ಬರೀಬೇಕು, ಅವ್ರಿಗೆ ಶ್ರೀಭಾಷ್ಯ ಬರೀಬೇಕು. ಅದಕ್ಕೆ ಒಂದು ರೆಫರೆನ್ಸ್ ಬೇಕು, ಗ್ರಂಥ. ಆ ಸಮಯದಲ್ಲಿ ಪ್ರಿಂಟಿಂಗ್ಲ ಇಲ್ಲ. ಕಾಶ್ಮೀರದಲ್ಲಿ ಎಲ್ಲೋ ಒಂದು ಕಾಶ್ಮೀರಲ್ಲಿ ಶಾರದಾ ಪೀಠದಲ್ಲಿ ಒಂದೇ ಒಂದು ಬುಕ್ ಇತ್ತು. ಅದಿದ್ದರೆ ಅದು ರಾಮಾನುಜ ಅದು ನೋಡಿಕೊಂಡು ಅವರು ಭಾಷ್ಯ ಬರಿಬಹುದು. ಸೊ ಇವರು ಏನು ಮಾಡಿದ್ರು, ಆ ಕುರೇಶ ಇದ್ದಾರಲ್ಲ, ಕುರೇಶನ ಕರ್ಕೊಂಡು ಬಾ ನನ್ನ ಶಿಷ್ಯ ನೀ ಬಾ, ನನ್ನ ಜೊತೆ ನಾವಿಬ್ಬರು ಹೋಗೋಣ, ಕಾಶ್ಮೀರಕ್ಕೆ ಹೋಗ್ಬಿಟ್ಟು ಆ ಗ್ರಂಥನ ತಂದುಬಿಟ್ಟು ನಾನು ಪರಿಭಾಷೆ ಬರಿಬೇಕು. ಯಾಕಂದರೆ ನಮ್ಮ ಗುರುಗಳಿಗೆ 3 ಕೆಲಸ ಮಾಡ್ತೀನಿ ಅಂತ ಪ್ರಾಮಿಸ್ ಕೊಟ್ಟಿದ್ದೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಕಾಶ್ಮೀರ ಹತ್ರ ಹೋಗಿ ರಾಜನ ಹತ್ರ ಕೇಳ್ತಾರೆ, ನೋಡಿ ಈ ಥರ ನಾವು ಸೌತ್ ಇಂಡಿಯಾದಿಂದ ಬಂದಿದ್ವಿ, ನಮಗೆ ಆ ಗ್ರಂಥ ಬೇಕು, ಆ ಗ್ರಂಥ ನಾನು ಅದು ನೋಡಿಕೊಂಡು ನಾನು ರೆಫರೆನ್ಸ್ ಮಾಡಿ ಪರಿಭಾಷೆ ಬರಿಬೇಕು ಅಂತ. ಅವ್ರಿಗೆ ರಾಜ ಕೊಡೋಕ್ಕೆ ಇಷ್ಟ ಇಲ್ಲ, ಅಲ್ಲಿರೋ ಪಂಡಿತರು ಕೊಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವರೆಲ್ಲ ಶಿವಭಕ್ತರು.
ಇವರು ರಾಮಾನುಜಾಚಾರ್ಯ ಇವರು ವೈಷ್ಣವ ಕಮೆಂಟ್ರಿ ಬರೆದು ಬಿಟ್ರೆ ಮತ್ತೆ ನಮ್ದೆಲ್ಲ ಯಾರು ಓದಲ್ಲ, ಶಂಕರಾಚಾರ್ಯರದ್ದು ಯಾರು ಫಾಲೋ ಮಾಡಲ್ಲ, ಹಾಗಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಬಟ್ ರಾಮಾನುಜಾಚಾರ್ಯ ರಾಜನ ಹತ್ರ ಹೋಗಿ ಬೇಡ್ಕೊಂತಾರೆ, ಇಲ್ಲೆಲ್ಲ ನಮ್ಮ ಗುರುಗಳು ಹೇಳಿದ್ದಾರೆ, ನಾನು ಗುರುಗಳದ್ದು ಕರ್ತವ್ಯ ಮಾಡಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಜ ಹೇಳ್ತದಾನೆ, ಆಯ್ತು ತಗೊಳ್ಳಿ ಬುಕ್ಕು, ಬಟ್ ಸ್ವಯಂ ಸರಸ್ವತಿ ದೇವಿ ಬಂದು ಕೊಟ್ಟರೆ ತೊಗೊಂಡೋಗಿ, ನನಗೇನಾಗ್ತದೆ ಅಂತಾರಲ್ಲ, ಸರಸ್ವತಿ ದೇವಿ ಕೊಟ್ಟರೆ ತೊಗೊಂಡೋಗಿ ಅಂತ. ಹೇಗೆ ಸರಸ್ವತಿ ಬರ್ತಾರೆ, ಹೇಗೆ ಕೊಡ್ತಾರೆ? ಅದಕ್ಕೆ ರಾಮಾನುಜಾಚಾರ್ಯ ಏನು ಮಾಡಿದ್ರು, ಆ ಗ್ರಂಥನ ಸರಸ್ವತಿ ದೇವಿ ಮುಂದೆ ಇಟ್ಟು, ಓ ದೇವಿ, ನಿನಗೆ ಇಚ್ಛಾ ಇದ್ರೆ ನೀನು ಕೈಲೇ ತಗೋ, ನೀ ಕೈಲಿ ತೊಗೊಂಡ್ರೆ ನಾನು ತೊಗೊಂಡು ಹೋಗ್ತೀನಿ, ನೀ ಕೈಲಿ ತೊಗೊಂಡಿಲ್ಲ ಹಂಗೆ ಇದೆ ಅಂದರೆ ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೋಗ್ಬಿಟ್ರೆ. ನೆಕ್ಸ್ಟ್ ಡೇ ಬಂದರೆ ಆ ಗ್ರಂಥನೇ ಕಾಣಿಸ್ತಲ್ಲ. ಯಾಕಂದರೆ ಬ್ರಾಹ್ಮಣರೆಲ್ಲ ನೋಡಿದ್ರು, ಇನ್ ಕೇಸ್ ರಾಮಾನುಜರು ತೊಗೊಂಡು ಹೋಗ್ಬಿಟ್ರೆ, ಸರಸ್ವತಿ ಕೊಟ್ಬಿಟ್ರೆ ಏನಾಗುತ್ತೆ ನಮ್ಮ ಗತಿ ಅಂತ ಅವ್ರು ಏನು ಮಾಡಿಬಿಟ್ರು, ಎಲ್ಲ ಭಸ್ಮ ಮಾಡಿಬಿಟ್ರು, ಬೆಂಕಿ ಹಾಕ್ಬಿಟ್ರು. ಶ್ರೀ ರಾಧಾ ಮಾಧವ್ ಇದೆ, ಬೆಂಕಿ ಹಾಕ್ಬಿಟ್ರು. ಮತ್ತು ರಾಮಾನುಜಾಚಾರ್ಯ ತುಂಬ ಡಿಸ್ಟರ್ಬ್ ಆಗಿ, ಏನಪ್ಪ ಈ ಥರ ಆಗಿದೆ ಅಂತ ಪ್ರೇ ಮಾಡ್ತಾ ಇದ್ದಾರೆ. ಸರಸ್ವತಿ ದೇವಿ ನೀವು ಈ ಥರ ಮಾಡಲ್ಲ, ಏನಾಗಿದೆ ಅಂದರೆ ಸರಸ್ವತಿ ದೇವಿ ಏನು ಮಾಡಿದ್ರು, ಇನ್ನೊಂದು ಕಾಪಿ ಮಾಡಿ ಅವರು ಕೂದಲಲ್ಲಿ ಇಟ್ಕೊಂಡ್ರು, ಯಾರು ನೋಡಿಲ್ಲ ಪಂಡಿತ ಅಲ್ಲ. ಮತ್ತೆ ರಾಮಾನುಜ ಹೇಳ್ತಾರೆ, ನೋಡಿ ಸರಸ್ವತಿ ಕೂದಲಲ್ಲಿ ಇನ್ನೊಂದು ಕಾಪಿ ಇದೆ ಅಂತ. ಸೊ ಸರಸ್ವತಿಯಿಂದ ಇನ್ನೊಂದು ಕಾಪಿ ತೊಗೊಂಡು ರಾಮಾನುಜ, ಕುರೇಶ ಇವರು ಪ್ರತಿನಿತ್ಯ ಬರ್ತಾರೆ ಸೌತ್ ಇಂಡಿಯಾಗೆ. ಸೊ ಪ್ರತಿ ದಿವಸ ಎಲ್ಲಿ ಸ್ಟೇ ಮಾಡ್ತಾರೋ ರಾಮಾನುಜಾಚಾರ್ಯ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೋಡಿ ಈ ಪಂಡಿತರು ಯಾವತ್ತೂ ಬಂದಿದ್ದು ತಗೋಬೋದು, ಅವ್ರಿಗೆ ನಮ್ಗೆ ಕೊಡೋಕ್ಕೆ ಇಷ್ಟಲ್ಲ, ನಾವು ತರ್ತಾ ಇದ್ವಿ, ಬಟ್ ಆದ್ರೂ ಅವ್ರು ಬಿಡಲ್ಲ, ಪ್ರತಿನಿತ್ಯ ನೈಟು ನೀವು ಮಲಗಬಾರ್ದು, ನೋಡ್ಕೊಳ್ಳಿ ಅಂತ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕುರೇಶನ್ ನೋಡ್ತಾ ಇದ್ದಾನೆ, ಬಟ್ ಒಂದು ದಿವಸ ಏನಾಗುತ್ತೆ, ಕಳೆದೋಗ್ಬಿಡುತ್ತೆ. ಸೊ ಬಹಳ ಡಿಸ್ಟರ್ಬೆನ್ಸ್ ಆಗಿದೆ ರಾಮಾನುಜಾಚಾರ್ಯಗೆ. ನಾನು ಇಷ್ಟೊಂದು ಸಮಯ ಕೊಟ್ಟು ಇಷ್ಟೊಂದು ದೂರ ನಾನು ಕಾಶ್ಮೀರಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರ ನಡ್ಕೊಂಡು ಹೋಗಿ ಎಲ್ಲ ತಂದಿದ್ದೀನಿ, ಬಟ್ ಇವಾಗ ಭಾಷೆ ಬರೆಯೋಕ್ಕಾಗಲ್ವಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅವಾಗ ಕುರೇಶ ಏನು ಹೇಳ್ತಾ ಇದ್ದಾನೆ ಅಂದರೆ, ಏನು ಚಿಂತೆ ಮಾಡಬೇಡಿ ರಾಮಾನುಜಾಚಾರ್ಯ, ನಾನು ಈ ಗ್ರಂಥ ಏನಿದೆಯೋ ಪ್ರತಿ ನೈಟ್ ನಾನು ನೋಡ್ಕೊಳ್ಳುವಾಗ ಎಲ್ಲ ಓದಿದ್ದೀನಿ, ನಾನೇ ಫೋಟೋ ಕಾಪಿ ಮೆಮರಿ ಜೆರಾಕ್ಸ್ ಮಾಡ್ತೀವಲ್ಲ, ಎಲ್ಲ ಜೆರಾಕ್ಸ್ ಮಾಡಿ ನಾನೆಲ್ಲ ಜೆರಾಕ್ಸ್ ಮಾಡಿದ್ದೀನಿ ಅಂದರೆ ಮೈಂಡ್ಲಲ್ಲಿ ಅವರೆಲ್ಲ ಓದಿ ಮೆಮರೈಸ್ ಮಾಡಿಬಿಟ್ರು. ಹಾಗಾಗಿ ಗ್ರಂಥ ಓದನ್ನು ಪರವಾಗಿಲ್ಲ, ನೀವು ಭಾಷೆಗೆ ಬರೀರಿ, ಭಾಷೆ ಬರೆಯುವಾಗ ನೀವೇನು ರೆಫರೆನ್ಸ್ ಬೇಕೋ ಆ ಬುಕ್ಕಿಂದ ನಾನು ಹೇಳ್ತೀನಿ, ಶ್ಲೋಕಗಳು ನೀವು ಬರೆದು ಬಿಡಿ ಅಂತ ಹೇಳಿದ್ರು. ಸರ್ ಆಯಿತು, ರಾಮಾನುಜಾಚಾರ್ಯ ಬರೆಯೋಕ್ಕೆ ಶುರು ಮಾಡಿದ್ರು, ಭಾಷೆ ಬರೀತಾರೆ. ಕುರೇಶ್ ಏನು ಮಾಡ್ತಾನೆ, ಆ ಮೆಮರಿಲಲ್ಲಿ ಏನೇನು ಸ್ಟೋರ್ ಮಾಡಿದಾನೋ ರೆಫರೆನ್ಸ್ ಕೊಡ್ತಾ ಇದ್ದಾನೆ ಗುರುಗಳಿಗೆ. ಸೊ ಗುರುಗಳು ಅದು ಬರೆಯೋಕ್ಕೆ ಹೇಳಿದ್ರು, ಕುರೇಶನೇ ಬರೀತಾ ಇದ್ದಾನೆ. ಸೊ ಆಗ ಗುರುಗಳು ಹೇಳಿದರು, ನಾನು ಏನೋ ತಪ್ಪು ಮಾಡಿದ್ರೆ, ಇನ್ ಕೇಸ್ ನನಗೆ ಗೊತ್ತಾಗಿ ಏನು ತಪ್ಪು ಮಾಡಿದ್ರೆ ನೀನು ನನಗೆ ಹೇಳ್ಬೋದು ಅಂತ ಹೇಳಿರ್ತಾರೆ. ಸೊ ಒಂದು ದಿವಸ ಭಾಷೆ ಬರಿತಾ ಇದ್ದಾರೆ, ಕುರೇಶ ಶ್ಲೋಕಗಳು ಹೇಳ್ತಾ ಇದ್ದಾನೆ, ರಾಮಾನುಜಾಚಾರ್ಯ ಹೇಳ್ತಾ ಇದ್ದಾರೆ. ಅವು ಒಂದು ಸಮಯದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿರ್ತಾರೆ ರಾಮಾನುಜಾಚಾರ್ಯ. ಈ ಕುರೇಶ ಬರೆಯೋದು ನಿಲ್ಲಿಸ್ಬಿಡ್ತಾನೆ, ನಾನು ಬರೆಯಲ್ಲ ಅಂತ ಕೂತಿರ್ತಾನೆ. ರಾಮಾನುಜಾಚಾರ್ಯ ಕೇಳ್ತಾರೆ, ಏನಕ್ಕೆ ಕುರೇಶ ಬರೀತಾ ಇಲ್ಲ, ನಾನು ಬರೀ ಅಂತ ಹೇಳ್ತಾ ಇದ್ದೀನಲ್ಲ ಅಂತ. ಕೋಪ ಮಾಡ್ಕೊಂಡ್ರು, ಇವ್ರು ಏನು ಹೇಳ್ತಲ್ಲ, ಕುರೇಶ ಏನು ಹೇಳ್ತಲ್ಲ, ಸುಮ್ಮನೆ ಇದ್ದಾನೆ, ಬರಿತಾನೆ ಇಲ್ಲ. ರಾಮಾನುಜಾಚಾರ್ಯ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಸ್ವಲ್ಪ ಆದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತೆ, ಮತ್ತೆ ಕರೆಕ್ಟ್ ಮಾಡ್ತಾರೆ. ಆವಾಗ ಕುರೇಶನ ಹತ್ರ ಕೇಳ್ತಾರೆ, ಏನಕ್ಕೆ ನಾನು ತಪ್ಪು ಮಾಡಿದ್ದೀನಲ್ಲ ಕರೆಕ್ಟ್ ಮಾಡ್ಬೋದಲ್ಲ, ನಾನೇ ಹೇಳಿದ್ದೀನಿ ನಾನು ತಪ್ಪು ಏನು ಮಾಡಿದ್ರು ಕರೆಕ್ಟ್ ಮಾಡ್ಬೋದಂತ. ಈ ಕುರೇಶ ಎಷ್ಟು ಪಂಡಿತ ಅಂದರೆ ಅರ್ದು ಕುಡಿದಿರ್ತಾನೆ ಎಲ್ಲ ಶಾಸ್ತ್ರಗಳು, ಮತ್ತು ಆ ಬುಕ್ಸು ಸುಮ್ಮನೆ ಹಿಂಗೆ ಫ್ಲಿಪ್ ಮಾಡಿದ್ರೆ ಸಾಕು, ಎಲ್ಲ ಓದಿರ್ತಾನೆ, ಎಲ್ಲ ಪೇಜ್ಗಳು ಏನಿದೆ ಅಂತ ಮೈಂಡ್ಗೆ ಹೋಗಿರುತ್ತೆ. ಅಷ್ಟು ಟ್ಯಾಲೆಂಟ್ ಅವನು, ಅಷ್ಟು ಧನ್ವಂತನಾಗಿದ್ದಾನೆ. ಆದ್ರೂ ಗುರುಗಳ ಮುಂಚೆ ಗುರುಗಳನ್ನ ಹೇಗೆ ಕರೆಕ್ಟ್ ಮಾಡೋದು, ಅದು ತಪ್ಪಲ್ವಾ, ಹಾಗಾಗಿ ಸುಮ್ಮನೆ ಇದ್ಬಿಟ್ಟ, ಏನು ಹೇಳಿಲ್ಲ. ಸೊ ಅದು ನೋಡ್ಬಿಟ್ಟು ರಾಮಾನುಜರಿಗೆ ಭಾಳ ಖುಷಿ ಆಯಿತು. ಈ ರೀತಿ ಘಟನೆ ನಡೀತಾ ಇದೆ. ಅವರೆಲ್ಲ ಬಂದರು, ಒಂದು ಭಾಷೆ ಬಂದರು, ಎರಡನೇದು ಪ್ರಚಾರ ಮಾಡಬೇಕು. ಸೊ ರಾಮಾನುಜಾಚಾರ್ಯ ಎಲ್ಲ ಕಡೆ ಪ್ರಚಾರ ಮಾಡೋಕ್ಕೆ ಹೋಗಿದ್ದಾರೆ, ಒಬ್ಬನೇ ಹೋಗಿದ್ದಾರೆ. ಆ ಸಮಯದಲ್ಲಿ ಅವರೆಲ್ಲ ಶ್ರೀರಂಗ ಹೋಗಿ ಸೆಟ್ಲ್ ಆಗಿದ್ದಾರೆ. ಕಾಂಚೀಪುರಮಿಂದ ಎಲ್ಲರೂ ಶ್ರೀರಂಗಂ ಬಂದಿದ್ದಾರೆ. ಶ್ರೀರಂಗಂದೇ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ. ಸೊ ಅವರೆಲ್ಲ ಪ್ರಚಾರ ಮಾಡುವಾಗ ಅಲ್ಲಿಂದ ರಾಜ ಅವ್ನಿಗೆ ಇಷ್ಟ ಆಗಿಲ್ಲ, ಈ ಇಷ್ಟೊಂದು ಗ್ರಂಥಗಳು ಬರೆದಿದ್ದಾರೆ, ಪ್ರಚಾರ ಚೆನ್ನಾಗಿ ಆಗ್ತಾ ಇದೆ, ನಮ್ಮ ಗತಿ ಏನಾಗುತ್ತೆ, ಶಿವನ್ ಯಾರು ಪೂಜೆ ಮಾಡಲ್ಲ ಅಂತ ರಾಮಾನುಜಾಚಾರ್ಯನೇ ಕರೀತಾನೆ, ನನ್ನ ಪ್ಯಾಲೇಸ್ಗೆ ಬಾ ಅಂತ. ಎಲ್ಲರಿಗೂ ಗೊತ್ತಿದೆ ಭಕ್ತರಿಗೆ, ಈ ರಾಜನ ಹತ್ರ ಹೋದ್ರೆ ಖಂಡಿತಾಗಿ ಒಂದು ಸಾಯಿಸ್ಬಿಡ್ತಾನೆ, ಇಲ್ಲಾಂದ್ರೆ ಜೈಲಿಗೆ ಹಾಕ್ಬಿಡ್ತಾನೆ ರಾಮಾನುಜಾಚಾರ್ಯ, ಏನು ಮಾಡೋದು ಅಂತ ಭಕ್ತರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕುರೇಶ ಹೇಳ್ದ, ಗುರುಗಳೇ ನೀವು ಹೋಗ್ಬೇಡಿ, ನಾನು ಹೋಗ್ತೀನಿ, ನಿಮ್ಮ ಪರವಾಗಿ ನಾನು ಹೋಗ್ತೀನಿ, ನೀವು ಎಸ್ಕೇಪ್ ಆಗಿ ಇಲ್ಲಿ ಅಂತ. ಇನ್ಫ್ಯಾಕ್ಟ್ ಅರೆಸ್ಟ್ ಮಾಡೋಕ್ಕೆ ಕಳಿಸ್ತಿರ್ತಾನೆ ರಾಜ, ಸೋಲ್ಜರ್ನ ಶಿಪಾಯಿಗಳನ್ನ ಕಳಿಸ್ತಿರ್ತಾನೆ. ಸೊ ರಾಮಾನುಜಾಚಾರ್ಯರಿಗೆ ವೈಟ್, ಅವರು ಡಿವೋಟಿಸ್ ಎಲ್ಲ ವೈಟ್ ಡ್ರೆಸ್ ಹಾಕಿರ್ತಾರಲ್ಲ, ಅದು ತೊಗೊಂಡ್ಬಿಡ್ತಾರೆ ರಾಮಾನುಜಾಚಾರ್ಯ ಕಾವಿ ಡ್ರೆಸ್ ಹಾಕಿರ್ತಾರೆ, ಅದನ್ನ ಕುರೇಶ ಕೊಟ್ಬಿಡ್ತಾರೆ. ಅವರು ಸೋಲ್ಜರ್ಸ್ ಎಲ್ಲ ಏನು ಅನ್ಕೊಂತಾರೆ, ಓ ಕುರೇಶನೇ ರಾಮಾನುಜಾಚಾರ್ಯ ಅಂತ ಅವ್ರು ಇಟ್ಕೊಂತಾರೆ. ರಾಮಾನುಜಾಚಾರ್ಯ ಹೊರಟ್ಬಿಡ್ತಾರೆ. ಅವ್ರು ಹೊರಟಿ ಇಲ್ಲಿ
ಎಲ್ಲಿ ಬರ್ತಾರೆ? ನಮ್ಮ ಮೇಲ್ಕೋಟೆಗೆ ಬರ್ತಾರೆ. ನೀವೆಲ್ಲ ನೋಡಿರ್ಬೋದು ಮೇಲ್ಕೋಟೆಗೆ. ಸೊ ರಾಮಾನುಜರೇ ಆ ಸಮಯದಲ್ಲಿ ಒಂದು ಸುಮಾರು 20-25 ವರ್ಷ ಮೇಲ್ಕೋಟೆಯಲ್ಲಿದ್ದರು. ಮತ್ತೆ ವಾಪಸ್ಸು ಅವರು ಶ್ರೀರಂಗಕ್ಕೆ ಹೋದರು. ಅವರು ಇಲ್ಲಿ ಬಂದ ತಕ್ಷಣ ಅಕ್ಕೆ ತನಗೆ ಕುಳ ಇದೆ, ಅಲ್ಲಿ ಒಂದು ಟೇಬಲ್ ಇದೆ, ಅಲ್ಲಿ ಮತ್ತೆ ಅವ್ರಿಗೆ ಬಟ್ಟೆ ಸಿಗುತ್ತೆ, ಕಾವಿ ಬಟ್ಟೆ. ಅದು ಮತ್ತೆ ಅವರು ಕಾವಿ ಬಟ್ಟೆ ಹಾಕೊತಾರೆ. ಅಲ್ಲಿ ಇಲ್ಲಿ ಸೇವೆ ಮಾಡ್ತಾರೆ ಒಂದು 20-25 ವರ್ಷ. ಆಮೇಲೆ ಮತ್ತೆ ವಾಪಸ್ ತಮಿಳ್ನಾಡು ಹೋಗ್ತಾರೆ. ಸೊ ಈ ಘಟನೆ ನಡೆಯುವಾಗ ಏನಾಗುತ್ತೆ, ರಾಜ ಕುರೇಶ ಮತ್ತೆ ಇನ್ನೊಂದು ಭಕ್ತರು ಇಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಪ್ಯಾಲೇಸ್ಗೆ. ರಾಜ ನೋಡ್ಬಿಟ್ಟು ಇವನು ರಾಮಾನುಜಾಚಾರ್ಯ ಇಲ್ಲ, ಅವನ ಶಿಷ್ಯ ಆ್ಯಕ್ಚುಲ್ ರಾಮಾನುಜಾಚಾರ್ಯ ಇಲ್ಲೇ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಕೋಪ ಬರುತ್ತೆ. ಮತ್ತೆ ಪ್ರಚಾರ ಸ್ಟಾಪ್ ಮಾಡಕ್ಕೆ ಹೇಳ್ತಾ ಇದ್ದಾನೆ. ಇವರು ಇಬ್ಬರು ಮಾಡೋಕ್ಕಾಗಲ್ಲ, ನಾವು ಪ್ರಚಾರ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ರಾಜ ಕೋಪ ಬಂತು, ಏನು ಮಾಡ್ತಾನೆ, ಕಣ್ಣನ್ನು ತೆಗೆದು ಬಿಡಿ, ಇವ್ರನ್ನ ಇಬ್ಬರು ಕಣ್ಣನ್ನು ತೆಗೆದು ಬಿಡಿ ಅಂತ ಹೇಳ್ಬಿಡ್ತಾನೆ. ಸೊ ಹಾಗಾಗಿ ಅವರು ಚುಚ್ಚಿ ಕಣ್ಣು ತೆಗೆದು ಬಿಡ್ತಾರೆ ಇಬ್ಬರದನ್ನ, ಭಕ್ತರನ್ನ. ಸೊ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಮತ್ತೆ ಈ ಇಬ್ಬರು ಏನು ಮಾಡ್ತಾರೆ, ರಾಮಾನುಜಾಚಾರ್ಯ ಪ್ರಚಾರ ಮಾಡ್ತಾ ಇದ್ದಾರೆ, ಇಲ್ಲಿ ಮೇಲ್ಕೋಟೆಗೆ ಬಂದಿದ್ದಾರೆ. ಸೊ ಅಲ್ಲಿ ಯಾರು ಇಲ್ಲ. ಸೊ ಕ್ರಮವಾಗಿ ಅವ್ರು ಏನು ಮಾಡ್ತಾರೆ, ಶ್ರೀರಂಗಕ್ಕೆ ಹೋಗ್ತಾ ಇದ್ದಾರೆ. ಕಣ್ಣೆಲ್ಲ ಹೋಯ್ತು, ಆದ್ರೂ ಅವರು ಶ್ರೀರಂಗ ಹೋಗಿ ಸೇರ್ಬಿಡೋಣ ಅಂತ ಈ ಇಬ್ಬರು ಭಕ್ತರು ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಸೊ ಇವೆಲ್ಲ ಘಟನೆ ಎಲ್ಲ ಆದಮೇಲೆ ಒಂದು 20 ವರ್ಷ ಆದಮೇಲೆ ಮತ್ತೆ ರಾಮಾನುಜಾಚಾರ್ಯ ವಾಪಸ್ ಹೋಗ್ತಾರೆ ಶ್ರೀರಂಗ. ನೋಡ್ಬಿಟ್ಟು ಭಾಳ ದುಃಖ ಆಗುತ್ತೆ. ಓ, ನನ್ನ ಶಿಷ್ಯನಿಗೆ ಈ ಥರ ಆಗ್ಬಿಟ್ಟಿದೆಲ್ಲ, ಈ ರಾಜ ಕಣ್ಣೆಲ್ಲ ತೆಗೆದಿದ್ದಾನಲ್ಲ ಅಂತ ಬಹಳ ಕೋಪ ಬರುತ್ತೆ, ಭಾಳ ದುಃಖ ಬರುತ್ತೆ. ಸೊ ಹಾಗಾಗಿ ಅವರು ಒಂದು ಅಡ್ವೈಸ್ ಕೊಡ್ತಾರೆ, ಕುರೇಶ, ನನ್ನ ಪರವಾಗಿ ಇಷ್ಟೊಂದು ಶ್ರಮ ಪಟ್ಟಿದೀಯಾ, ಹೋಗಿ ದೇವರ ಹತ್ರ ಒಂದು ಬೇಡ್ಕೊ. ನೀವು ದೇವರ ಹತ್ರ ಬೇಡ್ಕೊಂಡ್ರೆ ಕಾಂಚೀಪುರಂ ವಾಪಸ್ ಹೋಗು, ಶ್ರೀರಂಗದಿಂದ ಕಾಂಚೀಪುರಂ ಹೋಗಿ ಅಲ್ಲಿ ದೇವರ ಹತ್ರ ಬೇಡ್ಕೊ, ಅವರು ಕಣ್ ಕೊಡ್ತಾರೆ ವಾಪಸ್ಸು ಅಂತ ಹೇಳ್ತಾರೆ. ಶ್ರೀ ಕುರೇಶ ಮತ್ತೆ ಶ್ರೀರಂಗದಿಂದ ರಂಗರಾಜನ ಕಾಂಚಿ ವರದರಾಜ ನೋಡಕ್ಕೆ ಹೋಗ್ತಾನೆ. ವರದರಾಜನ ಹತ್ರ ಪ್ರೇ ಮಾಡ್ತಾನೆ. ಅವರು ವರದರಾಜ ಪಾಲಕ್ ಸಂತುಷ್ಟ ಆಗ್ತಾರೆ. ಒಂದು ಹಾಡು ಆಡ್ತಾನೆ. ಆ ಹಾಡು ಆದಮೇಲೆ ವರದರಾಜ ಸಂತುಷ್ಟಿ ಆಗ್ತಾರೆ. ಅವ್ರು ಹೇಳ್ತಾರೆ, ನಿಮ್ಗೇನು ಬೇಕು ಅಂತ. ನನಗೇನು ಬೇಕಾಗಿಲ್ಲ, ನಾನು ನಿಮ್ಮನ್ನ ಮಾತ್ರ ನೋಡೋಕ್ಕೆ ದೃಷ್ಟಿ ಬೇಕು ಅಂತ ಕೇಳ್ತಾ ಇದ್ದಾನೆ. ರಾಮಾನುಜಾಚಾರ್ಯ ಏನು ಹೇಳಿದ, ಗುರುಗಳು ನಿನ್ನ ಕಣ್ಣು ಹೋಗಿದೆ, ಹೋಗಿ ದೇವರ ಹತ್ರ ಬೇಡ್ಕೋ, ಅವ್ರು ಕಣ್ಣು ಕೊಡ್ತಾರೆ, ಎಲ್ಲ ನೋಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಕುರೇಶ ಏನು ಹೇಳ್ತಾನೆ, ನನ್ನ ಕಣ್ಣೆಲ್ಲ ಏನು ಬೇಡ, ನಿಮ್ಮ ದೃಷ್ಟಿ ಮಾತ್ರ ನೋಡಬೇಕು, ನಾನು ನೋಡಿದ್ರೆ ಬರೀ ನಿಮ್ಮ ದೃಷ್ಟಿ ಮಾತ್ರ ಕಾಣಿಸ್ಬೇಕು, ಬರೀ ಏನು ಕಾಣಿಸ್ಬಾರದು ಅಂತ ಒಂದು ವರ ತೊಗೊತಾನೆ. ತೊಗೊಂಡ್ಬಿಟ್ಟು ವಾಪಸ್ ಬರ್ತಾನೆ. ಇನ್ನು ಕಣ್ಣು ಕುರುಡಾಗಿದೆ, ಅವ್ನು ನೋಡೋಕ್ಕಾಗಲ್ಲ, ಬಟ್ ನೋಡಿದ್ರೆ ದೇವ್ರು ಮಾತ್ರ ಕಾಣಿಸುತ್ತೆ, ಬೇರೆ ಏನು ಕಾಣಿಸಲ್ಲ. ಸೊ ರಾಮಾನುಜಾಚಾರ್ಯ ಭಾಳ ಡಿಸ್ಟರ್ಬ್ ಆಗಿದ್ದಾರೆ. ನಾನು ಏನು ಹೇಳಿದೆ ನಿನಗೆ, ಹೋಗಿ ಕಣ್ಣು ಕೇಳು, ಎಲ್ಲ ನೋಡ್ಬೋದು ಅಂತ ಕೇಳಿದ್ದೀನಿ, ನೀವು ಬರೀ ದೇವ್ರು ನೋಡೋದಕ್ಕೆ ಮಾತ್ರ ದಿವ್ಯ ಚಕ್ಷು ಮಾತ್ರ ತೊಗೊಂಡು ಬಂದಿದೆಯಾ, ಮತ್ತು ಉಳಿದಿರೋದೆಲ್ಲ ನೋಡೋಕ್ಕಾಗಲ್ವಲ್ಲ ಅಂತ ಮತ್ತೆ ಕಳಿಸ್ತಾರೆ. ಬಾ ಇಬ್ರು ಹೋಗೋಣ ಅಂತ, ಜೊತೆಗೆ ಹೋಗೋಣ ಅಂತ ರಾಮಾನುಜಾಚಾರ್ಯ ಕರ್ಕೊಂಡು ಹೋಗ್ತಾರೆ ಮತ್ತೆ ವರದರಾಜನ ಹತ್ರ. ಈಗ ಇನ್ನೊಂದು ಸಾರಿ ಬೇಡ್ಕೋ, ಕಣ್ಣು ಸಿಗ್ಬೇಕಂತ ಬೇಡ್ಕೋ ಅಂತ ಕಳಿಸ್ತಾರೆ 2ನೇ ಸಾರಿ. ರಾಮಾನುಜಾಚಾರ್ಯ ಬೇಡ್ತಾ ಇರುವಾಗ ಎಲ್ಲೋ ಕೆಲಸ ಇತ್ತು, ಹೋಗ್ಬಿಡ್ತಾರೆ. ಮತ್ತೆ ವರದರಾಜ ಪ್ರಸನ್ನವಾಗಿ ನಿಮ್ಗೆ ಏನು ಬೇಕು, ಏನು ವರ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ಭಕ್ತರು ಹೇಳ್ತಾ ಇದ್ದಾರೆ, ಯಾರು ನನ್ನ ಕಣ್ಣು ಚುಚ್ಚಿದಾರಲ್ಲೋ ಅವನು ನರಕಕ್ಕೆ ಹೋಗ್ತಾನೆ, ವೈಷ್ಣವ ಅಪರಾಧ ಮಾಡಿದ್ದಾನೆ, ಹಾಗಾಗಿ ದಯವಿಟ್ಟು ಸಮೀಕ್ಷಿ, ಅವನ ಏನು ತಪ್ಪು ಮಾಡಿದ್ರು ಪರವಾಗಿಲ್ಲ, ಮತ್ತೆ ಅವನಿಗೆ ಸ್ವರ್ಗದಲ್ಲಿ ಅವನಿಗೆ ಮುಕ್ತಿ ಕೊಡಿ ಅಂತ ಕೇಳ್ತಾ ಇದ್ದಾನೆ. ವರದರಾಜ ತಲೆಯಲ್ಲಿ ಕೈ ಇಟ್ಕೊಂಡು, ಇನ್ನು ಈ ಥರದ ಕಾರ್ಯ ಮಾಡಿದವನಿಗೆ ಅವನಿಗೆ ಪರ್ಮನೆಂಟ್ ಆಗಿ ನರಕದಲ್ಲಿ ಬೀಸಬೇಕು, ಬಟ್ ನೀವು ನಾನು ಸಮೀಕ್ಷಿ ಅಂತ ಹೇಳ್ತಾರೆ. ಪ್ರಭುಪಾದ ನಮ್ಮ ಪರ್ಪೋಟ್ಲಲ್ಲಿ ಬರೆದಿದ್ದೀವಿ, ಹೇಗೆ ಜೀಸಸ್ನ ಏನು ಮಾಡಿದ್ರು, ಅವರು ಕ್ರೂಸಿಫೈ ಮಾಡಿದ್ರು. ಆದ್ರೂ ಅವ್ರು ಜೀಸಸ್ ಏನು ಹೇಳಿದ್ರು, ಪಾಪ ಇವ್ರಿಗೆ ಏನು ಗೊತ್ತಿಲ್ಲ, ಇವ್ರನ್ನ ಸಮೀಕ್ಷಿಬಿಡಿ ಅಂತ ಅವ್ರ ತಂದೆ ಹತ್ರ ಪ್ರಾರ್ಥನೆ ಮಾಡಿದ್ರು. ಅದೇ ರೀತಿ ಕುರೇಶ ಯಾರು ನನಗೆ ಕಣ್ಣು ಚುಚ್ಚಿದಾರೋ ಅವ್ರನ್ನ ಸಮೀಕ್ಷಿ, ಮತ್ತೆ ಅವ್ರಿಗೆ ವೈಕುಂಠ ಧಾಮದಲ್ಲಿ ಒಂದು ಜಾಗ ಕೊಡಿ ಅಂತ ಕೇಳಿದ್ರು. ವರದರಾಜ ಏನು ಇಷ್ಟೊಂದು ಶುದ್ಧ ಭಕ್ತನಾಗಿದೆಯಲ್ಲ, ಕಣ್ ಬಗ್ಗೆ ಚಿಂತೆ ಮಾಡ್ತಲ್ಲ, ಇನ್ನೊಬ್ಬರ ಬಗ್ಗೆನೇ ಚಿಂತೆ ಮಾಡ್ತಾ ಇದೆಯಲ್ಲ ಅಂತ ಅದು ವರ ಕೊಟ್ಟರು. ಮತ್ತೆ ವಾಪಸ್ ರಾಮಾನುಜಾಚಾರ್ಯ ಗೊತ್ತಾಯಿತು, ಈ ಥರ ಮತ್ತೆ ಪುನಃ ಇವರು ಬರ ಏನು ಬೇಡಿಕೊಂಡಿಲ್ಲ, ತನ್ನ ಪರವಾಗಿ ಬೇಡಿಕೊಂಡಿಲ್ಲ, ಇನ್ನೊಬ್ಬರ ಪರವಾಗಿ ಇವರು ಬೇಡ್ಕೊಂಡಿದ್ದಾರೆ ಅಂತ. ಮತ್ತೆ ರಾಮಾನುಜಾಚಾರ್ಯ ಬಾ ಇನ್ನೊಂದ್ಸರಿ ಹೋಗೋಣ ಅಂತ ವರದರಾಜರ ಹತ್ರ ಹೋಗಿ ಬೇಡ್ಕೊತಾರೆ. ಅದಕ್ಕೆ ವರದರಾಜ ಹೇಳಿದ್ರು, ನಾನು ಬೇಕಂದ್ರೆ ಇನ್ನೊಂದು ವರ ಕೊಡ್ಬೋದು, ಒಂದು ನನ್ನೇ ನೋಡ್ಬೋದು, ಇನ್ನೊಂದು ನಿನ್ನ ದೇಹ, ನಿನ್ನ ಗುರುವಿನ ದೇಹ, ಅದು ರಾಮಾನುಜನ ಮಾತ್ರ ನೋಡ್ಬೋದು. ಸೊ ಕುರೇಶಕ್ಕೆ ಒಂದು ಬೂನ್ ಸಿಕ್ತು, ಏನು, ಒಂದು ಅವ್ರ ದೇವರನ್ನು ನೋಡ್ಬೋದು, ಎರಡನೇದು ಬರೀ ಅವ್ರ ಗುರುಗಳು ನೋಡ್ಬೋದು, ಉಳಿದಿರೋದು ಯಾವುದು ಕಾಣಿಸಲ್ಲ. ಸೊ ರಾಮಾನುಜಾಚಾರ್ಯ ಮತ್ತೆ ಕರ್ಕೊಂಡು ಬರ್ತಾರೆ ಅವ್ರನ್ನ, ಶ್ರೀರಂಗದಲ್ಲಿ ಇಬ್ಬರು ಇರ್ತಾರೆ. ಸೊ ಒಂದ್ಸಾರಿ ಸೇವೆ ಮಾಡ್ತಾ ಇರುವಾಗ ರಂಗನಾಥರ ಹತ್ರ ಹೋಗಿ ಮತ್ತೆ ಬೇಡ್ಕೊತಾರೆ. ರಂಗನಾಥರು ಖುಷಿಯಾಗಿ ನಿಮಗೆ ನಾನು ಒಂದು ವರ ಕೊಡ್ತೀನಿ, ಏನು ಬೇಕಂದ್ರೆ ಕೇಳಿ ಅಂತ ಹೇಳ್ತಾರೆ. ಮತ್ತೆ ಅದೇ ಕೇಳ್ತಾನೆ, ಯಾರು ನನ್ನ ಕಣ್ಣು ಚುಚ್ಚಿದಾರೋ ಅವ್ರಿಗೆ ಒಳ್ಳೆ
ಮುಕ್ತಿ ಸಿಗಲಿ ಅಂತ. ಇಲ್ಲ ಅದು ಬಿಟ್ಟು ಬೇರೆ ಏನು ಕೇಳಲೇಬೇಕು, ನಾನು ಕೊಡಲೇಬೇಕು ನಿಮಗೆ ವರ ಅಂತ ಹೇಳ್ತಾರೆ. ಸೊ ಆವಾಗ ಅವರು ನಾನು ಇಮಿಡಿಯೇಟ್ ಆಗಿ ಈ ದೇಹನ ಬಿಡಬೇಕು, ನಾನು ಕೃಷ್ಣನ ಹತ್ರ ಹೋಗಬೇಕು ಅಂತ ಒಂದು ವರ ಕೊಡಿ ಅಂತ ಕೇಳ್ತಾರೆ. ಸೊ ಶಾಕ್ ಆಯಿತು ರಾಮಾನುಜಾಚಾರ್ಯ ಕೇಳಿದ ತಕ್ಷಣ. ಈವನ್ ರಂಗನಾಥನಿಗೆ ಶಾಕ್ ಆಯಿತು. ನನ್ನ ಭಕ್ತ ನಿನ್ಬಿಟ್ಟು ನಾನು ಎಲ್ಲಿ ಇರೋಕ್ಕಾಗತ್ತೆ, ಪ್ರತಿನಿತ್ಯ ಯಾರು ಬಂದು ನನ್ನ ಹಾಡು ಹಾಡ್ತಾರೆ, ನೀವು ಹೋಗ್ಬಿಟ್ರೆ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ರಾಮಾನುಜಾಚಾರ್ಯ ಭಾಳ ದುಃಖ ಆಗುತ್ತೆ. ನನ್ನ ಶಿಷ್ಯ ನಿನ್ನ ಪರವಾಗಿ ನಾನು ಎಷ್ಟೊಂದು ಪ್ರಚಾರ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನೀನು ನನ್ನ ಬಿಟ್ಬಿಟ್ಟು ನೀವು ಕೃಷ್ಣ ಹತ್ರ ಹೋಗ್ಬೇಕಂತ ಬರಕ್ಕೆ ಬೇಡಿದೆಯಾ ಅಂತ ಕೇಳಿದ್ದಾರೆ. ಏನು ಮಾತಾಡಿಲ್ಲ ಇದು ಕುರೇಶ. ಸೊ ರಾಮಾನುಜ ಕೇಳ್ತಾರೆ, ಏನಕ್ಕೆ ನನ್ನ ಬಿಟ್ಟು ಹೋಗ್ಬೇಕಂತ, ಇಷ್ಟು ಶೀಘ್ರ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಕುರೇಶ ಹೇಳ್ತಾ ಇದ್ದಾರೆ, ನಾನು ಇವಾಗ ಸ್ವಲ್ಪ ಕನಸು ಬರ್ತಾ ಇದೆ, ನಾನು ಈ ದೇಹ ಬಿಟ್ಟು ಕೃಷ್ಣ ಹತ್ರ ಹೋಗೋದು ಮಾರಿ ಕನಸು ಬರ್ತಾ ಇದೆ. ಅಲ್ಲಿ ಗೋಲಕ್ಕೆ ಹೋದರೆ ಎಲ್ಲ ಭಕ್ತರು ಬಂದು ನನಗೆ ರಿಸೆಪ್ಷನ್ ಮಾಡ್ತಾರಲ್ಲ, ಯಾರೋ ಹೊಸಬ್ರು ಬಂದರೆ ನಾವು ಇನ್ವೈಟ್ ಮಾಡ್ತೀವಲ್ಲ ಮನೆಗೆ ಬನ್ನಿ ಅಂತ, ಆ ಥರ ಎಲ್ಲ ಭಕ್ತರು ಸೇರಿ ನಾನು ಇನ್ವೈಟ್ ಮಾಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಲೋಕದಲ್ಲಿ ಜೂನಿಯರು, ಸೀನಿಯರು, ದೊಡ್ಡವರು, ಹಿರಿಯವರು ಏನೂ ವ್ಯತ್ಯಾಸ ಇರಲ್ಲ, ಎಲ್ಲರೂ ಒಂದೇ. ಯಾಕಂದರೆ ಆತ್ಮ ಅನ್ನೋದು ಎಲ್ಲ ಒಂದೇ ವಯಸ್ಸು. ಈ ಆತ್ಮಕ್ಕೆ ಈ ಜನ್ಮದಲ್ಲಿ ನೀವು ದೊಡ್ಡವರು, ನಾನು ಚಿಕ್ಕವನು, ಬಟ್ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲರೂ ಒಂದೇ, ಎಲ್ಲ ಸಮ. ಸೊ ಏನಾಗತ್ತೆ, ನಾನು ಹಿಂದೆ ಬಂದರೆ ನೀವು ಮುಂದೆ ಹೋಗಿದ್ರೆ ನೀವು ನನಗೆ ರಿಸೀವ್ ಮಾಡ್ತೀರಾ. ಗುರುಗಳಿಗೆ ನನಗೆ ಗುರುಗಳು ನನಗೆ ಸೇವೆ ಮಾಡ್ತಾರೆ, ಬಟ್ ನಾನು ಯಾವತ್ತೂ ಗುರುಗಳಿಗೆ ಸೇವೆ ಮಾಡಬೇಕು. ಆಮೇಲೆ ಮೊದಲೇ ನಾನು ಹೋಗಿ ಹಾಗಾಗಿ ಮೊದಲನೇದು ನಾನು ಹೋಗ್ತೀನಿ, ನೀವು ಬಂದರೆ ನಾನು ಸೇವೆ ಮಾಡೋಕ್ಕಾಗತ್ತೆ. ನೀವು ಮೊದಲೇ ಹೋಗಿದ್ರೆ ಮತ್ತೆ ನೀವು ನಾನು ಬರುವಾಗ ನನಗೆ ಸೇವೆ ಮಾಡ್ತೀರಾ, ಹಾಗಾಗಿ ನಾನು ಮೊದಲೇ ಹೋಗ್ಬೇಕು ಅಂತ ಅವ್ರು ಹೇಳಿದರು. ಇದೆಲ್ಲ ನೋಡಿಬಿಟ್ಟು ಅಷ್ಟೊಂದು ಹ್ಯಾಪಿ ಆದರು. ಏನಕ್ಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದರೆ, ಒಂದು ವ್ಯಕ್ತಿ ಅವನ ಕಣ್ಣು ಚುಚ್ಚಿದ್ದಾನೆ, ಎಷ್ಟೊಂದು ಶ್ರಮ ಕೊಟ್ಟಿದ್ದಾನೆ, ಆದ್ರೂ ಏನು ಬೇಡ್ಕೊತಾರೆ ವರದರಾಜರ ಹತ್ರ, ಇವನಿಗೆ ಕ್ಷಮಾಪಣೆ ಮಾಡು, ಇವನಿಗೆ ಮುಕ್ತಿ ಕೊಡು. ನಮ್ಮಲ್ಲಿ ಯಾರೋ ರೋಡಲ್ಲಿ ಹೋಗ್ತಾ ಇದ್ರೆ ಹೊಡಿತಾ ಇದ್ದಾರೆ ಪೊಲೀಸನ ಹತ್ರ, ಇಲ್ಲೆಲ್ಲ ಅವ್ನು ಸಮಸ್ಬಿಡಿ, ಪರವಾಗಿಲ್ಲ, ಅವ್ನು ಮಾಡ್ತಾ ಇಲ್ಲ, ಇದು ನನ್ನ ಕರ್ಮ, ನಾನು ಏನೋ ಕರ್ಮ ಮಾಡಿದ್ದೀನಿ ಹಾಗಾಗಿ ನಡೀತಾ ಇದೆ ಅಂತ ನಾವು ಹೇಳ್ತೀವ? ಇಲ್ಲ. ಭಕ್ತರು ನೋಡಿ, ಭಕ್ತರ ಮೂಡ್ ಡಿಫ್ರೆಂಟ್ ಆಗಿದೆ, ನಾವು ಅದು ಇಮಿಟೇಟ್ ಮಾಡೋಕ್ಕಾಗಲ್ಲ. ಭಕ್ತರ ಥರ ನಾನು ನಡ್ಕೊತೀನಿ, ಅಲ್ಲ ಯಾರಾದ್ರು ಹೊಡಿಯಕ್ಕೆ ಬಂದರೆ, ಕಳ್ಳತನ ಮಾಡೋದಕ್ಕೆ ಬಂದರೆ ಎಷ್ಟು ಬೇಕಂದ್ರೆ ಹುಡುಕೋ, ನನಗೇನು ತೊಂದರೆ ಇಲ್ಲ, ಇದೆಲ್ಲ ನನ್ನ ಕರ್ಮ ಅಂತ ಹೇಳ್ತೀವ? ಇಲ್ಲ. ನಾವು ಹೇಳ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಏನು ಮಾಡ್ಬೇಕೋ ಮಾಡ್ತೀವಿ. ಬಟ್ ಜೀವನದಲ್ಲಿ ನಾವು ಏನು ಪಾಠ ಕಲಿಬೇಕಂದ್ರೆ, ಈ ಕಲಿಯುಗದಲ್ಲಿ ಈ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಯಾವತ್ತೂ ಈ ಪ್ರಾಬ್ಲಮ್ಸ್ ನಮ್ಮ ಬಿಟ್ಟು ಹೋಗೋದೇ ಇಲ್ಲ. ಈ ಕಲಿಯುಗದಲ್ಲಿ ದುಃಖಾಲೇ ಮಶಾಶ್ವತ, ಇಲ್ಲಿ ಯಾವತ್ತೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಾವೇನು ಮಾಡಬೇಕು, ಅದು ಏನೇ ಆಗಲಿ, ಇನ್ನೊಬ್ಬ ಪಕ್ಕದ ಮನೆಯವ್ರು ಕೊಡಲಿ, ಇಲ್ಲಾಂದರೆ ಫ್ಯಾಮ್ಲಿಯಿಂದ ಬರಲಿ, ಇಲ್ಲಾಂದರೆ ದೇವ್ರ ಇಚ್ಛೆಯಿಂದ ನಡೀಲಿಲ್ಲ, ನನ್ನ ಕರ್ಮದಿಂದ ಆಗಲಿ, ಮೊದಲನೇದು ಈ ಜಾಗ ಬಿಟ್ಟು ನಾನು ಹೋಗ್ಬೇಕು, ಕೃಷ್ಣನ ಹತ್ರ ಹೋಗ್ಬೇಕು. ಕೃಷ್ಣ ಹತ್ರ ಹೋಗ್ಬೇಕಂದ್ರೆ ಒಂದೇ ದಾರಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನಾವು ಅನಲೈಸ್ ಮಾಡಲ್ಲ, ಇದು ಏನಕ್ಕೆ ಬಂತು, ನಾನು ಏನು ಕರ್ಮ ಮಾಡಿದೆ, ಇಲ್ಲಾಂದರೆ ಏನಕ್ಕೆ ಅವರು ಆ ಥರ ಮಾಡಿದ್ರು, ಈ ಭಕ್ತರು ಈ ಥರ ಮಾಡ್ತಾ ಇದ್ದಾರಲ್ಲ. ಭಕ್ತರು ಅಪೂರ್ವ, ಭಕ್ತರು ಸಿಗೋದು ಭಾಳ ಕಷ್ಟ. ಹಾಗಾಗಿ ಕೆಲವರು ಭಕ್ತರು ನನಗೆ ಇಷ್ಟ ಆಗಲ್ಲ, ಕೆಲವರು ಭಕ್ತರು ಆ ಥರ ಹೇಳಿಬಿಟ್ಟಿದ್ದಾರೆ ಅಂತ ನಾವು ಯಾವತ್ತೂ ತಪ್ಪು ಕಾಣಿಸ್ತಾ ಇರ್ತೀವಿ. ಬಟ್ ಅದು ಬಿಟ್ಟು ಏನೇ ಆಗಲಿ, ಈ ಕಲಿಯುಗದಲ್ಲಿ ಇದು ಎಲ್ಲ ಇದ್ದೇ ಇರುತ್ತೆ. ನನ್ನ ಕೆಲಸ ಏನು, ಕೃಷ್ಣ ಹತ್ರ ಹೋಗ್ಬೇಕು. ಯಾಕಂದ್ರೆ ಈ ಮಹಾತ್ಮನ ಥರ ಕುರೇಶನ ಹತ್ರ ನಾವು ಸಮಾಪನೆ ಮಾಡೋಕ್ಕಾಗಲ್ಲ ಇನ್ನೊಬ್ರಿಗೆ. ಬಟ್ ಆದಷ್ಟು ನಾವು ಏನು ಪ್ರಾಬ್ಲಮ್ ಇದೆಯೋ, ಇದು ನನ್ನ ಕರ್ಮದಿಂದನೇ ಬಂದಿರೋದು. ಯಾಕಂದರೆ ಕೃಷ್ಣ ಭಕ್ತರ ಆದಮೇಲೆ ಏನು ಮಾಡ್ತಾನೆ, ನಮ್ಗೆ ಏನೇನು ಕರ್ಮಗಳಿದೆ ಅಲ್ಲ, ಅವೆಲ್ಲ ಕಂಟ್ರೋಲ್ ಬಂದ್ಬಿಡುತ್ತೆ, ಕೃಷ್ಣನ ಕಂಟ್ರೋಲಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ನಮ್ಮನ್ನ ಟೆಸ್ಟ್ ಮಾಡ್ತಾ ಇರ್ತಾನೆ. ಇವಾಗ ಒಂದು ವಜ್ರ ಇದೆ, ಅದು ಉಜ್ರನ್ನೇ ಶೈನಿಂಗ್ ಬರುತ್ತೆ. ಹಾಗಾಗಿ ನಾವು ಸ್ವಲ್ಪ ಕಷ್ಟ ಕೊಟ್ಟರೆ ನಾವು ವೆಂಕಟರಮಣ ಅಂತೀವಿ, ಕಷ್ಟನೇ ಏನು ಕೊಟ್ಟಿಲ್ಲ ಅಂದರೆ ವೆಂಕಟರಮಣ ಅಂತ ಹೇಳ್ತೀವ? ಹೇಳಲ್ಲ. ಹಾಗಾಗಿ ಇಲ್ಲಾಂದ್ರೆ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ನಾನು ಕೃಷ್ಣನ ಸ್ಮರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ, ಒಂದು ಕಷ್ಟ ಕೊಟ್ಟರೆ ನಾನು ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದೀನಿ, ನಾನು ಕೃಷ್ಣ ಬಿಟ್ಟು ಬೇರೆ ಹೋಗ್ತೀನ, ದೂರ ಹೋಗ್ತೀನ ಅಂತ ಟೆಸ್ಟ್ ಮಾಡ್ತಾರೆ. ಎಕ್ಸಾಮ್ ಹುಡುಗರು ಟೆಸ್ಟ್ ಬರೀದೇ ಪಾಸ್ ಆಗ್ತಾರೆ, ಒಳ್ಳೆ ರಿಸಲ್ಟ್ ಬರುತ್ತೆ. ನನಗೆ ಏನು ಟೆಸ್ಟೇ ಬರೆದಿಲ್ಲ, ಕೊನೆ ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಅವ್ರು ಪ್ರಾಕ್ಟೀಸ್ ಟೆಸ್ಟು, ಯೂನಿಟ್ ಟೆಸ್ಟು ಕೊಡ್ತಾ ಇರ್ತಾರೆ. ಟೀಚರ್ಸ್ ಏನಕ್ಕೆ ಟೆಸ್ಟ್ ಕೊಡ್ತಾರೆ, ಆವಾಗ ಓದಿ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ತಿಳ್ಕೊತಾರೆ. ಅದೇ ರೀತಿ ಕೃಷ್ಣ ನಮಗೆ ಡಿಫ್ರೆಂಟ್ ಸಿಚುವೇಶನ್ ಕೊಡ್ತಾನೆ. ಈ ಕಷ್ಟ ಕೊಟ್ಟರೆ ಈ ಭಕ್ತನ ಹೇಗೆ ಮಾಡ್ತಾ ಇದ್ದಾನೆ, ನನ್ನ ಬಗ್ಗೆ ಸ್ಮರಣೆ ಮಾಡ್ತಾ ಇದ್ದಾನೆ, ಇನ್ನು ಭಕ್ತಿ ಹೆಚ್ಚಾಗಿ ಮಾಡ್ತಾ ಇದ್ದಾನೆ, ಕಡಿಮೆ ಮಾಡ್ತಾ ಇದ್ದಾನೆ ಅಂತ ನೋಡ್ತಾರೆ. ಸೊ ಹಾಗಾಗಿ ನಮ್ಮನ್ನ
ಪಾಲಿಷ್ ಮಾಡಿ ಶುದ್ಧ ಭಕ್ತರಾಗ್ತಾರೆ. ಶುದ್ಧ ಭಕ್ತರಾಗಬೇಕೆಂದ್ರೆ ಸ್ವಲ್ಪ ಕಷ್ಟಪಡಬೇಕು. ನಾವು ಕಷ್ಟ ಅಂತ ಅನ್ಕೊಂತೀವಿ, ಬಟ್ ಪ್ರಭುಪಾದ ಅವ್ರು ಏನು ಹೇಳ್ತಾ ಇದ್ದಾರೆ, ಶುದ್ಧ ಭಕ್ತರಿಗೆ ಅದು ಕಷ್ಟ ಅಂತಾನೆ ಅನ್ಸಲ್ಲ. ಏನು ಶ್ರಮ ಇದ್ರೂ ಅದು ಕಷ್ಟ ಅಂತಾನೆ ಅನ್ಸಲ್ಲ ಅವ್ರಿಗೆ. ಸೊ ಅವ್ರು ಏನು ಮಾಡ್ತಾರೆ, ಅದು ದೇವರ ಕೃಪಾ, ನನಗೆ ಒಳ್ಳೇದಾಗತ್ತೆ, ಈ ಕಷ್ಟದಿಂದ ನಾನು ಒಂದು ಪಾಠ ಕಲ್ತ್ಕೋಬೋದು, ಇಲ್ಲಾಂದ್ರೆ ಕೃಷ್ಣ ಹತ್ರ ಇನ್ನೂ ಜೋರಾಗಿ ನಾನು ಭಕ್ತಿನ ಮಾಡ್ಬೋದು. ಈ ಸಿಚುವೇಶನ್ ಕೊಟ್ಟಿದ್ದೆ, ನನಗೆ ಕಾಯಿಲೆ ಬಂದಿದೆ, ನಾನು ಎಷ್ಟು ಸ್ಮರಣೆ ಮಾಡ್ತಾ ಇದ್ದೆ ನೋಡಿ. ನಾರ್ಮಲ್ ಆಗಿ ಕೃಷ್ಣ ಬಗ್ಗೆ ಜಪ ಮಾಡಲ್ಲ, ಈಗ ಏನೋ ತೊಂದರೆ ಬಂತು, ಹರೇ ಕೃಷ್ಣ ಜಪ ಮಾಡೋಕೆ ಶುರು ಮಾಡ್ತೀನಿ, ನೋಡಿ ಇಷ್ಟು ಜಪ ಮಾಡ್ತಾ ಇದ್ದೀನಿ ಅಂತ ನಾವು ನೋಡ್ತೀವಿ. ಕ್ರಮವಾಗಿ ಎಲ್ಲ ಕಡೆ ಕೃಷ್ಣನ ದಯ ಇದೆ, ಕೃಷ್ಣನಿಂದನೇ ಆಗ್ತದೆ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲ ಕೃಷ್ಣನಿಂದ ಆಗ್ತಾ ಇದೆ ಅಂತ ನಾವು ತಿಳ್ಕೊಂತೀವಿ ಅಂತ ಆಚಾರ್ಯರು ಈಗ ವಿವರಣೆ ಕೊಟ್ಟಿದ್ದಾರೆ. ಸೊ ನಾವು ಈ ಥರ ಏನು ಪಾಠ ಕಲಿಬೋದು ಅಂದರೆ, ನಾವು ಈ ಥರ ಶುದ್ಧ ಭಕ್ತರ ಆಗೋಕ್ಕಾಗೋದಿಲ್ಲ, ಬಟ್ ಅಟ್ಲೀಸ್ಟ್ ನಾವು ಏನು ಮಾಡ್ಬೋದು, ಏನೋ ಒಂದು ಪ್ರಾಬ್ಲಮ್ ತೊಂದರೆ ಬಂದರೆ ಅಟ್ಲೀಸ್ಟ್ ಗೊತ್ತಾಗ್ಬೋದು, ಇದು ಒಂದು ವ್ಯಕ್ತಿ, ಒಂದು ಇನ್ಸ್ಟ್ರೂಮೆಂಟ್, ನನ್ನ ಕರ್ಮ ಇಲ್ಲಾಂದರೆ ಇನ್ನೊಬ್ಬರು ಕೃಷ್ಣ ನನ್ನ ಹತ್ರ ಟೆಸ್ಟ್ ಮಾಡ್ತಾ ಇದ್ದಾನೆ, ನಾನು ಭಕ್ತರಾಗಬೇಕು ಅಂತ ನಾವು ಯಾವತ್ತೂ ನಾವು ಕೃಷ್ಣ ಹತ್ರ ಹೋಗೋಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿನಿತ್ಯ ಜಪ ಮಾಡೋದು ಮಿಸ್ ಮಾಡಬಾರದು. ಈ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ, ಈ ಜಪ ಮಾಡೋದ್ರಿಂದ ಏನಾಗುತ್ತೆ, ಮೊದಲನೇದು ಈ ಕಲ್ಮಶಗಳೆಲ್ಲ ಹೋಗುತ್ತೆ. ಎರಡನೇದು, ಇದು ಏನು ನಾವು ಓದ್ತಾ ಇದೀವೋ ಈ ಶ್ರೀಮದ್ ಭಾಗವತಗಳು, ಗ್ರಂಥಗಳಾಗಲಿ ವೇದಗಳಾಗಲಿ, ಇವೆಲ್ಲ ನಾಲೆಜ್ ಆತ್ಮಕ್ಕೆ ಗೊತ್ತು, ಅವೆಲ್ಲ ಕ್ರಮವಾಗಿ ರಿವೀಲ್ ಆಗುತ್ತೆ. ಕೃಷ್ಣ ನಮಗೆ ರಿವೀಲ್ ಮಾಡ್ತಾನೆ. ಎರಡನೇದು. ಮೂರನೇದು ಏನಾಗುತ್ತೆ, ಕೃಷ್ಣ ನೋಡ್ತಾನೆ ಎಷ್ಟು ಈ ಭಕ್ತ ನನ್ನ ಹತ್ರ ಶರಣಾಗತಿ ಆಗ್ತಾ ಇದ್ದಾನೆ, ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ ಜಪ ಮಾಡೋಕ್ಕೆ, ಎಷ್ಟು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ನೋಡ್ತಾರೆ. ಸೊ ಇವಾಗೆಲ್ಲ ಕೆಲವರೆಲ್ಲ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀರಾ, ಎಷ್ಟು ಜನ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ? ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಎಷ್ಟು ದೊಡ್ಡದ ವ್ಯಕ್ತಿ ನೀವು 1 ವರ್ಷ 2 ವರ್ಷ ಇಲ್ಲಾಂದ್ರೆ 5-6 ವರ್ಷದಿಂದ ಬುಕ್ ಮಾಡ್ತಾ ಇರ್ಬೋದು, ಎಷ್ಟೊಂದು ಬುಕ್ಸ್ ಮಾಡಿರ್ಬೋದು. ಬಟ್ ಕೆಲವು ಟೈಮ್ ಹೋಗಿ ನಿಂತಿರ್ತೀವಿ ಪ್ಲ್ಯಾಟ್ಫಾರ್ಮ್ನಲ್ಲಿ, ಯಾರ ಬುಕ್ ತಗೊಳ್ಳಿ ಅಂತ ಹೇಳ್ತಾ ಇರ್ತೀವಿ, ಯಾರು ತಗೊಳ್ಳೋದೇ ಇಲ್ಲ. ಆವಾಗ ಕೃಷ್ಣ ಹತ್ರ ಹೇಳ್ಬೋದು, ನಿನ್ನ ಪರವಾಗಿ ರಜೆ ಹಾಕ್ಬಿಟ್ಟು ಇಷ್ಟೊಂದು ಬುಕ್ಸ್ ಎಲ್ಲ ತೊಗೊಂಡು ಇಷ್ಟು ಶ್ರಮ ಪಟ್ಟು ನಾನು ಬುಕ್ ಮಾರಕ್ಕೆ ಬಂದಿದ್ದೀನಿ, ಬಟ್ ಒಂದು ಬುಕ್ಸು ಹೋಗ್ತಾ ಇಲ್ವಲ್ಲ ಅಂತ ಅನಿಸ್ತಾ, ಯಾರಕ್ಕೆ ಅನಿಸ್ತದೆ? ಆ ಥರ ಆಗಿದೆಯಾ? ಏನಕ್ಕೆ ಆ ಥರ ಆಗ್ತದೆ? ನಾವೆಲ್ಲ ಕೃಷ್ಣ ಸೇವಕ್ಕೆ ಮಾಡ್ತಾ ಇದ್ದೀವಿ, ಕೃಷ್ಣ ಎಲ್ಲ ಪ್ರಚಾರ ಮಾಡಿ ಅಂತಾರೆ, ನಮ್ಮ ಗುರುಗಳು ಹೇಳ್ತಾರೆ, ನಾನು ಇಷ್ಟು ಶ್ರಮ ಪಟ್ಟು ಆ ಬುಕ್ ಮಾರೋದಂದ್ರೆ ಅಷ್ಟು ಶ್ರಮವಲ್ಲ ಅದು, ಯಾಕಂದ್ರೆ ಅದು ಮಾಡಬೇಕಂದ್ರೆ ದೊಡ್ಡ ಕತೆ. ಬುಕ್ಸ್ ಎಲ್ಲ ತೊಗೊಂಡು ಅವ್ರ ಹತ್ರ ಹೋಗಿ ಬೆಟ್ ಮಾಡೋದು, ಸರ್ ದಯವಿಟ್ಟು ತೊಗೊಳ್ಳಿ, ದಯವಿಟ್ಟು ತೊಗೊಳ್ಳಿ, ಇದನ್ನು ಕೃಷ್ಣ ನಮಗೆ ಹೆಲ್ಪ್ ಮಾಡಲ್ಲ. ಯಾಕೆ? ನಾವು ಶರಣಾಗತಿ. ಆಮೇಲೆ ನೀವು ಎಲ್ಲ ಬಿಟ್ಬಿಟ್ಟು ಜಪ ತೊಗೊಂಡು, ಪ್ರಭುಪಾದವರೇ ನಿಮ್ಮ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು, ನಿಮ್ಮ ಇಚ್ಛೆ ಯಾರೋ ಬಂದರೂ ತೊಗೊಳ್ಳೋದಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ನಿಮ್ಮ ಸೇವೆಗೆ ಬಂದಿದ್ದೀನಿ ಅಂತ ನಾವು ಶರಣಾಗತಿ ಆಗಿ ಒಂದು ತಕ್ಷಣ ಇರಲ್ಲ, ಯಾರೋ ಒಬ್ರು ಬರ್ತಾರೆ, ಬಂದು ಭಗವದ್ಗೀತೆ ತೊಗೊಂಡು ಹೋಗ್ತಾರೆ. ಬಟ್ ನಾನೇ ಮಾಡ್ತಾ ಇದ್ದೀನಿ ಎಲ್ಲ ನನ್ನ ಕೈಲಿಂದ ಆಗತ್ತೆ ಅಂತ ನಾವು ಅಂದ್ಕೊಂಡು, ನಾನು ಇಷ್ಟು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 5 ವರ್ಷ ಮಾಡಿದ್ದೀನಿ, 10 ವರ್ಷ ಮಾಡಿದ್ದೀನಿ, 10,000 ಮಾಡಿದ್ದೀನಿ ಅಂದರೆ ಹೋಗಿ ನಿಂತ್ಕೊಂಡ್ರೆ ಒಂದು ಬುಕ್ಕು ಹೋಗೋದಿಲ್ಲ. ಸೊ ಹಾಗಾಗಿ ನಾವು ತಿಳ್ಕೊಬೋದು, ಇದರಿಂದ ಪ್ರಭುಪಾದರು ಮತ್ತು ಕೃಷ್ಣ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ, ಯಾರು ಒಂದು ವ್ಯಕ್ತಿ ಇವತ್ತು ದೇವಸ್ಥಾನಕ್ಕೆ ಬರ್ತಾರೆ, ಇವರು ಹೊಸಬ್ರು ಬಂದಿದ್ದಾರೆ, ಬಟ್ ಇವತ್ತೇ ಬರಬೇಕಾ? ಯಾಕಂದ್ರೆ ನಿನ್ನೆ ಬಂದಿರ್ಬೋದಾ, ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಬರ್ಬೋದು. ಯಾಕೆ ಇವತ್ತೇ ಬಂದಿದ್ದಾರೆ? ಅದು ಕೃಷ್ಣ ಅನುಗ್ರಹ, ಇವತ್ತು ಬರಬೇಕು ಅಂತ ಬಂದಿದೆ, ಹಾಗಾಗಿ ಬಂದಿದ್ದಾರೆ, ಇಲ್ಲಾಂದ್ರೆ ಬರೋಕ್ಕಾಗಲ್ಲ. ಇವತ್ತು ನಾವು ಕೂಡಿದ್ದೀವಿ, ಅದು ಕೃಷ್ಣ ದಯೆಯಿಂದನೇ ಆಗತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಆ ರೀತಿ ಯಾವುದು ನಡೆದ್ರೂ, ಒಳ್ಳೇದಾಗಲಿ ಕೆಟ್ಟದಾಗಲಿ, ಇದು ಕೃಷ್ಣ ದಯೆಯಿಂದ ನಡೀತದೆ. ನಾವು ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಕೆಟ್ಟದ್ದು ಆಗತ್ತೆ, ಪ್ರಾಬ್ಲಮ್ ಆಗತ್ತೆ, ದುಃಖ ಆಗತ್ತೆ, ಆದ್ರೂ ಅದು ಕೃಷ್ಣ ಏನೋ ಟೆಸ್ಟ್ ಮಾಡ್ತಾ ಇದ್ದಾನೆ, ಇದರಿಂದ ನನಗೇನೋ ಒಳ್ಳೆ ಸಿಗುತ್ತೆ, ನಾನು ಎಷ್ಟು ಭಕ್ತಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಕಷ್ಟ ಬಂದಾಗ ವೆಂಕಟರಮಣ ಶರಣಾಗತಿ ಆದಮೇಲೆ ಇನ್ನು ಹೆಚ್ಚಾಗಿ ಭಕ್ತಿ ಮಾಡಬೇಕು. ನಾವು ಕಷ್ಟ ಬರುವಾಗನೇ ಎಲ್ಲ ಬಿಟ್ಬಿಡ್ತೀವಿ. ಇಷ್ಟು ವರ್ಷ ನಾನು ಸೇವೆ ಮಾಡಿದ್ದೀನಿ, ಇಷ್ಟು ಭಕ್ತರಾಗಿದ್ದೀನಿ, ಇಷ್ಟು ದಾನ ಧರ್ಮ ಮಾಡಿದ್ದೀನಿ, ಕೃಷ್ಣ ಇಷ್ಟು ಕಷ್ಟ ಕೊಟ್ಟಿದ್ದಾನಲ್ಲ, ದೇವರೇ ಇಲ್ಲಪ್ಪ, ನಾನು ದೇವ್ರ ಮೇಲೆ ನಂಬಿಕೆ ಇಲ್ಲ, ನಾನು ಹೋಗಿತ್ತು ನಾನು ಅಂದರೆ ಎಲ್ಲ ಬಿಟ್ಬಿಡ್ತೀವಿ. ಆ ಥರ ಇರಬಾರದು. ಇದರಲ್ಲಿ ಈ ಪಾಠ ಕಲ್ತ್ಬೋದು, ಇದರಿಂದ ನಾವು ಈ ಪಾಠ ಕಲ್ತ್ಬೋದು. ಏನು ಪ್ರಶ್ನೆ ಇದ್ರೆ ಕೇಳ್ಬೋದು, ಇನ್ನೊಂದು 5-10 ನಿಮಿಷ ಇದೆ. ಹರೇ ಕೃಷ್ಣ. ಯಾಕೆ ಏನು ಪ್ರಶ್ನೆ ಇದೆಯಾ? ಇಲ್ಲಾಂದರೆ ಯಾರು ಹಂಚ್ಕೋಬೋದು, ಬುಕ್ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡಿದ್ದೀರಾ, ನಿಮ್ಮದು ಹೇಗೆ ಅನಿಸ್ತು, ಏನೋ ಬುಕ್ ಲೀಲಾಗಳು ನಡೀತಿರುತ್ತೆ, ಪಾಸ್ಟ್ ಟೈಮ್ಸ್ ಆಫ್ ಬುಕ್ ಡಿಸ್ಟ್ರಿಬ್ಯೂಷನ್ ಯಾರು ಶೇರ್ ಮಾಡ್ತೀರಾ? ಎನಿಬಡಿ ವಾಂಟ್ ಟು ಶೇರ್? ವಿ ಕ್ಯಾನ್ ಶೇರ್.
ಹರೇ ಕೃಷ್ಣ. ಯಾಕೆ ಪ್ರಶ್ನೆ ಇಲ್ವಾ? ಅದೇ ಯು ವಾಂಟ್ ಟು ಶೇರ್? ಮೈಕ್ ಕೊಡಿ ಅವ್ರ ಹತ್ರ ಮೈಕ್ ಕೊಡಿ. ಇಲ್ಲ ನನಗೆ ಕೇಳಿಸಿಲ್ಲ, ಸ್ವಲ್ಪ ಕಿವಿ ಕಡಿಮೆ ಇದೆ. ಹರಿ ಓಂ ಪ್ರಭುಗಳೇ. ಹರೇ ಕೃಷ್ಣ. ಇದು ಪ್ರತಿದಿನ ನಾವು ರಾತ್ರಿಯಲ್ಲಿ ಮಲಗುತ್ತೇವೆ, ಬೆಳಗಾತ ಹೇಳ್ತೇವೆ. ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ಯಾವಾಗಲೂ ಎಬ್ಬಿಸ್ತಾರೆ. ಯಾಕಂತ ಹೇಳಿದರೆ ಎಷ್ಟೋ ಜನ ಮಲಗಿದವರು ಹೇಳುವುದೇ ಇಲ್ಲ. ಸೊ ಹಾಗಿರುವಾಗ ನಾವು ಕೃಷ್ಣನನ್ನು ಯಾವಾಗಲೂ ನಾವು ನೆನೆಸ್ತಾ ಇರ್ತೇವಲ್ಲ, ಅದೇನು ಹೇಗೆ ಹೇಳ್ತೀರಿ? ಅದು ಕೃಷ್ಣನಿಗೆ ಹೇಳೋದು ನಮ್ಮನ್ನು ಎಬ್ಬಿಸ್ತಾರೆ. ಇಲ್ಲೇ ಇದ್ದರೆ ಮನುಷ್ಯ ಅಲ್ಲೇ ಹೋಗ್ಬಿಡ್ತಾನೆ, ಇದ್ದರೆ ಇಲ್ಲಿ. ಸೊ ಇದು ಪರಮಾತ್ಮನ ದಯೆಯಿಂದಾಗಿ ನಾವು ಇರೋದು ಯಾವಾಗಲೂ ದಿನನಿತ್ಯ. ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಸ್ವಲ್ಪ ಅರ್ಥ ಆಗಿಲ್ಲ. ಎವ್ರಿ ಡೇ ವಿ ಆರ್ ಗೋಯಿಂಗ್ ಟು ಬೆಡ್ and we want to sleep very quietly. And some people who sleep never get up because they will end up their life with their self. It is because of Krishna's grace we are getting up every day and we are indulging in our day-to-day activities. So it is because of God's grace, and we should be grateful to Sri Krishna and God. Whoever God he is having in his mind, to be grateful to him because he has given us another day to. What is your opinion about this? ಎಕ್ಸಲೆಂಟ್. ಇದು ಪ್ರತಿಯೊಬ್ಬರು ಭಕ್ತರು ಈ ಥರ ಮಾಡಬೇಕು. ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಮಲಗೋದಕ್ಕೆ ಮುಂಚೆ ಗುರುಗಳಿಗೆ ಪ್ರಣಾಮ ಮಾಡ್ತೀವಿ, ಮತ್ತು ದೇವರಿಗೆ ಪ್ರಣಾಮ ಮಾಡಿಬಿಟ್ಟು ಮಲಗೋದಕ್ಕೆ ಮುಂಚೆ ಇವತ್ತು ನಾನು ಇಷ್ಟು ಭಗವಂತನ ಕಾರ್ಯಕ್ರಮ ಮಾಡಿದ್ದೀನಿ, ಇಷ್ಟು ಸಮಯದಲ್ಲಿ ನಾನು ಕೆಲಸ ಮಾಡ್ತಾ ಇರೋದನ್ನು ಸ್ವಲ್ಪ ನಾನು ಭಗವದ್ಗೀತೆ ಓದಿದ್ದೀನಿ, ಜಪ ಮಾಡಿದ್ದೀನಿ, ಇಷ್ಟು ಸೇವೆ ಮಾಡಿದ್ದೀನಿ, ಇವತ್ತು ದೇವಸ್ಥಾನಕ್ಕೆ ಹೋಗಿದೆ ಅಂತ ಥ್ಯಾಂಕ್ಸ್ ಹೇಳ್ತೀವಿ. ಕೃಷ್ಣನಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಮಾರ್ನಿಂಗ್ ಹುಟ್ಟುವಾಗ ಮತ್ತೆ ಕೃಷ್ಣನಿಗೆ ನಮಸ್ಕಾರ ಮಾಡ್ತೀವಿ. ಬೆಡ್ಡಲ್ಲಿ ನಮಸ್ಕಾರ ಮಾಡಿಬಿಟ್ಟು ಇವತ್ತು ಕೃಷ್ಣ ನಿನ್ನ ದಯೆಯಿಂದ ನಾನು ಬದುಕಿದ್ದೀನಿ, ಇವತ್ತು ಒಳ್ಳೆ ದಿವಸ ಆಗಲಿ, ಒಳ್ಳೆ ಸೇವೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾವು ಎದ್ದೇಳ್ತೀವಿ. ಇದು ಪ್ರತಿಯೊಬ್ಬರು ಭಕ್ತರು ಡೈಲಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕಂದರೆ ಇವಾಗ ಬೆಳಕು ಬರ್ತಾ ಇದೆ, ಸರಿಯಾಗಿ 6 ಗಂಟೆಗೆ ಸೂರ್ಯನ ಬಂದ್ಬಿಡ್ತಾನೆ, ಆಕ್ಸಿಜನ್ ಸಿಗುತ್ತೆ. ಅದೇ ವೆಂಟಿಲೇಟರ್ ಹೋಗಿ ಒಬ್ಬರು ವ್ಯಕ್ತಿನ ಹಾಕಿದ್ದಾರೆ, ಅವ್ರಿಗೆ ಆಕ್ಸಿಜನ್ ಕೊಡ್ತಾ ಇದ್ದಾರೆ. 1 ಲಕ್ಷ ಕಡಿಮೆಯಿಂದ ಚಾರ್ಜ್ ಮಾಡಲ್ಲ ಅವರು ಹಾಸ್ಪಿಟಲಲ್ಲಿ, ಅದೇ ಆಕ್ಸಿಜನ್ ಕೊಡೋದು. ಬಟ್ ಅವ್ರು ಕೊಟ್ಟರೆ 1 ಲಕ್ಷ, ಕೃಷ್ಣ ಕೊಟ್ಟರೆ ಫ್ರೀ. ಗೌರ್ಮೆಂಟ್ ಎಲೆಕ್ಟ್ರಿಸಿಟಿ ಸ್ವಲ್ಪ ಕಡಿಮೆ ಕೊಡ್ಬೋದು, ಒಂದು 200 ಯೂನಿಟ್ ಫ್ರೀ ಕೊಡ್ಬೋದು. ಬೆಳಗ್ಗೆ ಎಷ್ಟು ವಾಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಪ್ರತಿನಿತ್ಯ? ನಾವೇನು ಬಿಲ್ ಕಟ್ಟಿದ್ದೀವ? ಗೌರ್ಮೆಂಟ್ ನೋಡಿ ಕೃಷ್ಣ ಫ್ರೀಯಾಗಿ ಕೊಟ್ಟಿದ್ದಾನೆ, ಲೈಫ್ ಲಾಂಗ್ ಫ್ರೀಯಾಗಿ ಕೊಟ್ಟಿದ್ದಾನೆ. ನಮ್ಗೆ ಯಾವಾಗ ಥ್ಯಾಂಕ್ಸ್ ಹೇಳಿದೀವ? ಇಲ್ಲ. ಟೈಮ್ಗೆ ಯಾವುದು ಕರೆಂಟ್ ಕಟ್ಟಾಗತ್ತೆ, ಬಟ್ ಯಾವುದು ಕೃಷ್ಣ ಕಟ್ಟಾಕಿದ್ದಾನ ಸೂರ್ಯನ ದೇವನ್ನ, ಯಾವತ್ತು ನಮ್ಗೆ ಕಡಿಮೆ ಆಕ್ಸಿಜನ್ ಕಡಿಮೆ ಮಾಡಿದಾನ. ಅದೇ ನೀವು ಹಾಸ್ಪಿಟಲ್ ಹೋಗಿ ಒಂದು ICU ಇಟ್ಟರೆ ಗೊತ್ತಾಗುತ್ತೆ ನಿಮಗೆ, 1 ಲಕ್ಷ 1.5 ಲಕ್ಷ ಅಂತ ಹಾಕ್ತಾರೆ. ಏನಕ್ಕಪ್ಪ ಅಂದ್ರೆ ವೆಂಟಿಲೇಟರ್ ಹಾಕ್ತೀವಿ, ಆಕ್ಸಿಜನ್ ಕೊಡ್ತಾ ಇದೀವಿ ಅಂತ ಇರ್ತಾರೆ. ನಾವು ಯಾವ ಥ್ಯಾಂಕ್ಸ್ ಹೇಳಿದೀವ? ಪ್ರತಿಯೊಬ್ಬರು ಭಕ್ತರು ಥ್ಯಾಂಕ್ಸ್ ಹೇಳ್ಬೇಕು ಕೃಷ್ಣನಿಗೆ. ಯಾಕಂದರೆ ಅವನ ದಯಾಂದನೇ ಎಲ್ಲ ನಡೆಯೋದು. ಒಂದು ಹುಲ್ಲು ಅಲ್ಲಾಡಲ್ಲ. ಇವಾಗ ಒಂದು ವ್ಯಕ್ತಿ ಏನೋ ಒಬ್ಬನ ಸಾಯಿಸಬೇಕು, ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ರೂ ಕೃಷ್ಣನ್ ಪರ್ಮಿಷನ್ ಕೊಟ್ಟರೆ ಆಗತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಇವಾಗ ನಾನು ಒಬ್ಬರಿಗೆ ಹಾನಿ ಮಾಡಬೇಕು, ಇಲ್ಲ ಒಬ್ಬರನ್ನ ಹೊಡಿಬೇಕು ಅಂದ್ರೂ ಅದು ಕೃಷ್ಣ ಸ್ಯಾಂಕ್ಷನ್ ಮಾಡಿದ್ರೆ ನಾನು ಹೊಡಿಯೋಕ್ಕಾಗತ್ತೆ. ಯಾಕಂದರೆ ಈ ಕೈ ಎತ್ತಬೇಕಂದ್ರೆ ಒಂದು ದೇವತಾ ಪರ್ಮಿಷನ್ ಬೇಕು, ಕಣ್ಣು ನೋಡಬೇಕಂದ್ರೆ ಒಂದು ದೇವತಾ 33 ಕೋಟಿ ದೇವತೆಗಳು ನಮ್ಮ ದೇಹದಲ್ಲಿ ಇರ್ತಾರೆ. ಅವರು ಅನುಕೂಲ ಇರ್ತಾರನೇ ನಾನು ಈ ಕಡೆ ತಿರುಗಿಸ್ಬೋದು, ಇಲ್ಲಾಂದ್ರೆ ಈ ಕಡೆ ತಿರ್ಸ್ಬೋದು. ಒಂದು ದೇವತೆ ಒಂದು ಸ್ಟಾಪ್ ಮಾಡಿಬಿಟ್ರೆ ಕಿಡ್ನಿ ಸ್ಟಾಪ್ ಆಗಿಬಿಡುತ್ತೆ. ಒಂದು ಹಾರ್ಟಿಗೆ ಒಂದು ದೇವತೆ ಇರ್ತಾರೆ, ಅವ್ರು ಸ್ಟಾಪ್ ಮಾಡಿದ್ರೆ ಹಾರ್ಟ್ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ಅವರೆಲ್ಲ ಕೃಷ್ಣನಿಂದ ಆಜ್ಞೆ ತಗೊಂಡು ನಮಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದೊಂದು ಅಂಗ ನಾನು ಅಲ್ಲಾಡಿಸ್ಬೇಕು ಅಂದ್ರೆ ಕೃಷ್ಣ ದಯ ಅಂದರೆ ಆಗೋದಿಲ್ಲ. ಹಾಗಾಗಿ ಪ್ರತಿನಿತ್ಯ ನಾವು ಈ ಮೂಡ್ಲಲ್ಲಿ ಇದ್ದರೆ ನಮ್ಮ ಜೀವನ ಸಕ್ಸಸ್, 100% ಸಕ್ಸಸ್. ಒಳ್ಳೆ ಪ್ರಶ್ನೆ, ಥ್ಯಾಂಕ್ ಯು. Sir, my question is not great into this today's. ನೋ ಪ್ರಾಬ್ಲಮ್. ಮೈಕ್ ಕೊಡಿ ಅವ್ರಿಗೆ, ಎಲ್ಲರೂ ಕೇಳಿಸ್ಲಿ ಅಂತ. ನಂಗೆ ಕೇಳಿಸುತ್ತೆ, ಬಟ್ ಅವರಲ್ಲಿ My question may not be related to today's pravachana. In Bhagavad Gita, in the 4th chapter, 7th sloka says,
will come. Whenever Dharma declares, I will come to this world and help to the people ಅಂತ ಹೇಳಿದ್ದಾರೆ. Whether he has come now, then Krishna has descended to this world because already Dharma has ನಶಿಸಿಹೋಗ್ಬಿಟ್ಟಿದೆ already. So ಎಲ್ಲ ಕೆಟ್ಟೋಗ್ಬಿಟ್ಟಿದೆ. Whether how can we identify that Krishna has descended to this world? Will you kindly tell me? ಎಕ್ಸಲೆಂಟ್ ಕ್ವಶನ್ ಪ್ರಭು. ನೀವೆಲ್ಲ ಪಂಡಿತರು, ನೀವೆಲ್ಲ ಬಂದಿರೋರು ಇವತ್ತು. ಸ್ಪೆಷಲಾಗಿ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಬಟ್ ಒಳ್ಳೆ ಪ್ರಶ್ನೆ. ಸೊ ಕೃಷ್ಣ ಪ್ರಭುಗಳು ಹೇಳ್ತಾ ಇದ್ದಾರೆ ಭಗವದ್ಗೀತಾ ಶ್ಲೋಕದಲ್ಲಿ ನನ್ನ ಜೊತೆ ಎಲ್ಲ ಹೇಳಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಆತ್ಮಾನಂ ಸೃಜಾಮ್ಯಹಂ. ಪ್ರಭು ಕೇಳ್ತಾ ಇದ್ದಾರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಯಾವ ಅಧರ್ಮ ಬರುತ್ತೆ ನಾನು ಬರ್ತೀನಿ ಅಂತ. ಇಲ್ಲಿ ಎಲ್ಲಿ ನೋಡಿದ್ರು ಅಧರ್ಮನೇ. ಕಾಲು ಹೆಜ್ಜೆ ಮನೆಯಿಂದ ಹೆಜ್ಜೆ ಇಟ್ಟರು ಆಚೆ ಕಡೆ ಬಂದ್ರೂ ಏನೋ ಬಂದು ಟ್ರಾಫಿಕ್ ಲೈಟ್ ಸಿಕ್ಕಾಕ್ಬೋತೀವಿ, ಇಲ್ಲಾಂದ್ರೆ ಯಾರೋ ಒಬ್ರು ಏನೋ ಮಾಡ್ತಾರೆ, ಇಲ್ಲಾಂದ್ರೆ ಕಳ್ಳತನ ಮಾಡ್ತಾರೆ, ಇಲ್ಲಾಂದ್ರೆ ಬೈತಾರೆ. ಎಲ್ಲಿ ಹೋದ್ರೂ ಎಲ್ಲ ಕಡೆನೂ ಎಲ್ಲ ಪ್ರಾಬ್ಲಮ್ ಆಗಿದೆ, ಎಲ್ಲಿ ಕೃಷ್ಣ ಕಾಣಿಸ್ತಾ ಇಲ್ಲ ಅಂತ ಪ್ರಭುಗಳ ಪ್ರಶ್ನೆ. ಒಳ್ಳೆ ಪ್ರಶ್ನೆ. ಸೊ ಕೃಷ್ಣ ಈ ಕಲಿಯುಗದಲ್ಲಿ ನೋಡೋದು ಬಹಳ ಕಷ್ಟ. ಇವಾಗ ಕೃಷ್ಣ 3 ರೂಪಗಳಲ್ಲಿ ಬರ್ತಾರೆ. ಕೃಷ್ಣ ನೋಡ್ಬೇಕಂದ್ರೆ 3 ರೂಪಗಳಲ್ಲಿ ನೋಡ್ಬೋದು. ಒಂದು ಅರ್ಚ ವಿಗ್ರಹ, ದೇವ್ರ ವಿಗ್ರಹ ಇರ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಬಾಲಾಜಿನ ಪೂಜೆ ಮಾಡ್ತೀವಿ, ಆ ವಿಗ್ರಹದಲ್ಲಿ ಇರ್ತಾರೆ ದೇವರು. ಎರಡನೇದು ಈ ಗ್ರಂಥ ಶ್ರೀಮದ್ ಭಾಗವತಂ ಅಂತ 343 ಅಂತ ಅನ್ಸುತ್ತೆ. ಆ ಶ್ಲೋಕದಲ್ಲಿ ನಿಮ್ಗೆ ಏನು ಎಕ್ಸಾಕ್ಟ್ ಪ್ರಶ್ನೆ ಕೇಳಿದ್ರು ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕೃಷ್ಣ ದ್ವಾಪರ ಯುಗದಲ್ಲಿ ಹೊರಟೋಗಿದ್ದಾನೆ. ಈ ಧರ್ಮ, ಈ ಬುಲ್ಲು ಅಂತ ಹೇಳಿದಲ್ಲ, ಬುಲ್ಲು ಮತ್ತೆ ಹಸು, ಆ ಧರ್ಮ ರೆಪ್ರೆಸೆಂಟ್ಸ್ ಧರ್ಮ, ಆ ಬುಲ್ ರೆಪ್ರೆಸೆಂಟ್ ಧರ್ಮ. ಧರ್ಮ ಎಲ್ಲ ಹೊರಟೋಯ್ತಲ್ಲ, ಕೃಷ್ಣ ಹೋದ್ಮೇಲೆ ಎಲ್ಲ ಹೊರಟೋಯ್ತು. ಇವಾಗ ಕಲಿಯುಗದಲ್ಲಿ ಎಲ್ಲಿ ಧರ್ಮ ನೋಡೋದು ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈ ಕಲಿಯುಗದಲ್ಲಿ ಭಾಗವತ ರೂಪದಲ್ಲಿ ಕೃಷ್ಣ ಬಂದಿದ್ದಾನೆ. ಭಾಗವತ ನಾನು ಓದಿದ್ರೆ ನಾವು ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ನಿತ್ಯ ಭಾಗವತ ಪ್ರತಿನಿತ್ಯ ಈ ಭಾಗವತ ಓದಿದ್ರೆ ಎಲ್ಲ ಕಲ್ಮಶಗಳು ಹೋಗುತ್ತೆ, ಕೃಷ್ಣ ವಿಗ್ರಹ ನಮಗೆ ಗೊತ್ತಾಗುತ್ತೆ. ಸೊ ವ್ಯಾಸದೇವರು ಈ ಗ್ರಂಥಗಳನ್ನ ಬರೆದಿದ್ದಾರೆ. ಎಲ್ಲ ಆದಮೇಲೆ ಮೊದಲನೇದು ರಿಕ್, ಯಜುರ್, ಸಾಮ, ಅಥರ್ವಣ ವೇದ ಬರೆದ್ರು. ಆಮೇಲೆ ವೇದಾಂತ ಸೂತ್ರಗಳು ಬರೆದ್ರು, 108 ಉಪನಿಷತ್ಗಳು ಬರೆದ್ರು, 18 ಪುರಾಣಗಳು ಬರೆದ್ರು, ಮಹಾಭಾರತ ರಚನೆ ಮಾಡಿದ್ರು. ಆದ್ರೂ ಸಂತುಷ್ಟಿ ಆಗಿಲ್ಲ. ಕೊನೆಗೆ ನಾರದ ಋಷಿ ಹೇಳ್ತಾರೆ ಗುರುಗಳು, ವ್ಯಾಸ ನೀನು ಕೃಷ್ಣನ ಬಗ್ಗೆ ಬರೆದಿಲ್ಲ, ಶ್ರೀಮದ್ ಭಾಗವತನ ಬರೀರಿ ಅಂತ ಹೇಳ್ತಾರೆ. ಕೊನೆಯದರಲ್ಲಿ ಈ ಶ್ರೀಮದ್ ಭಾಗವತನ ಬರೀತಾರೆ. ಹಾಗಾಗಿ ಈ ಭಾಗವತ ರೂಪದಲ್ಲಿ ಕೃಷ್ಣ ಬರ್ತಾನೆ. ಕೃಷ್ಣ ತುಲ್ಯ ಭಾಗವತ. ಕೃಷ್ಣ ಮತ್ತೆ ಭಾಗವತಕ್ಕೆ ಏನು ವ್ಯತ್ಯಾಸ ಇಲ್ಲ. ಈ ಬುಕ್ಕು ಮೊದಲನೇ ಸ್ಕಂದದು ಒಂದು ಪಾದ, ಕೃಷ್ಣನ ಒಂದು ಪಾದ. ಎರಡನೇ ಸ್ಕಂದ ಇದೆ, ಅದು ಎರಡನೇ ಪಾದ. ಮೂರನೇ ಪಾದ ತೈ, ನಾಲ್ಕನೇ ಪಾದ 3, 4, 2 ತೈ. 5ನೇ ಪದ ನಾಭಿ. 6ನೇ ಸ್ಕಂದ ಹೃದಯ. 7ನೇ ಸ್ಕಂದ ಭುಜ. 8ನೇ ಸ್ಕಂದ ಇನ್ನೊಂದು ಭುಜ. 9ನೇ ಸ್ಕಂದ ಗಂಟಲು. 9ನೇ ಸ್ಕಂದ. 10ನೇ ಸ್ಕಂದ ಕೃಷ್ಣ ಬುಕ್ಸ್ ಇದೆ, ನೀವು ನೋಡ್ಬೋದು ಕೃಷ್ಣನ ಮುಖ. 11ನೇ ಸ್ಕಂದ 12ನೇ ಸ್ಕಂದ. ಸೊ ಹಾಗಾಗಿ ಕೃಷ್ಣ 12 ಸ್ಕಂದ ರೂಪಗಳಲ್ಲಿ ಈ ರೂಪದಲ್ಲಿ ಭಾಗವತ ರೂಪದಲ್ಲಿ ಬಂದಿದ್ದಾನೆ. ಎರಡನೇದು ಈ ಭಾಗವತ ರೂಪ. ದೇವಸ್ಥಾನ ಹೋಗ್ಬೇಕಂದ್ರೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕು, ಶುದ್ಧಕ ಇದ್ರೆ ಹೋಗೋಕ್ಕಾಗಲ್ಲ, ಎಲ್ಲ ಟೈಮ್ ನಾವು ಎದ್ದೇಳಿದು ಹೋಗೋಕ್ಕಾಗಲ್ಲ. ಬಟ್ ಈ ಗ್ರಂಥನ ಯಾವಾಗ ಬೇಕಂದ್ರೆ ಕೃಷ್ಣನ ನಾವು ಪಡಿಬಹುದು. ಮನೆಯಲ್ಲೇ ಇರುತ್ತೆ, ಯಾವಾಗ ಬೇಕಂದ್ರೆ ತಗೊಂಡು ಕೃಷ್ಣನ ಓದ್ಬೋದು, ಭಗವದ್ಗೀತನ ತಗೋಬಹುದು. ಭಗವದ್ಗೀತಾ ರೂಪದಲ್ಲಿ ಕೃಷ್ಣ ಇದ್ದಾನೆ, ಭಾಗವತ ರೂಪದಲ್ಲಿ ಇದ್ದಾನೆ. ಹಾಗಾಗಿ ನಾನು ಸ್ನಾನ ಮಾಡಿಬಿಟ್ಟೆ ಹೋಗ್ಬೇಕಾಗಿಲ್ಲ, ನೀವು ನೋಡ್ಬೋದು. ಬಟ್ ಒನ್ಸ್ ನೀವು ಓದಕ್ಕೆ ಶುರು ಮಾಡಿದ್ರೆ ಕೃಷ್ಣ ನಿಮ್ಮ ಹತ್ರನೇ ಇದ್ದಾನೆ. ಇದು ಸಾಕ್ಷಾತ್ ಕೃಷ್ಣ, ಏನು ವ್ಯತ್ಯಾಸನೇ ಇಲ್ಲ. ಎರಡನೇದು. ಮೂರನೇದು ಹರೇ ಕೃಷ್ಣ 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 ಹರೇ 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 ರಾಮ ಹರೇ ನಾಮದ ರೂಪದಲ್ಲಿದ್ದಾನೆ ಕೃಷ್ಣ. ಕೃಷ್ಣ ಮತ್ತೆ ನಾಮ ಏನು ವ್ಯತ್ಯಾಸ ಇಲ್ಲ. ಎಂದೋ ಯಾವ ಒಂದು ವ್ಯಕ್ತಿ ನಾಮ ತಗೊಂಡು ಹೋಗ್ತಾನೆ, ಅವ್ನು ಕೃಷ್ಣ ಹತ್ರ ಹೋಗ್ತಾನೆ. ಈ ಕುರೇಶ ಸ್ಟೋರಿ ಇದೆಯಲ್ಲ, ಕುರೇಶ ಸ್ಟೋರಿಯಲ್ಲಿ ಏನಾಗುತ್ತೆ, ಇಬ್ರು ಹೋಗಿರ್ತಾರೆ, ಇಬ್ರು ಭಕ್ತರು, ಕುರೇಶ ಮತ್ತೆ ಇನ್ನೊಂದು ಭಕ್ತರು ರಾಜನ ನೋಡಕ್ ಹೋಗಿರ್ತಾರೆ.
ಅವಾಗ ಕಣ್ಣು ಚುಚ್ಚಿ ಕಣ್ಣು ಬೆಸ್ಸಾಕ್ಬಿಡ್ತಾರೆ. ಇನ್ನೊಬ್ಬರು ಹಿರಿಯವರು, ಕುರೇಶಕಂದ್ರೆ ಹಿರಿಯವರು, ಅವರು ರಾಮಾನುಜಾಚಾರ್ಯ ಗುರು, ಅವರು ಹೋಗಿದ್ದಾರೆ. ಇವರು ಬರ್ತಾ ಇರುವಾಗ ಅವರು ಹೇಳ್ತಾ ಇದ್ದಾರೆ, ತುಂಬ ವಯಸ್ಸಾಗಿದೆ ನನಗೆ, ನಡೆಯೋಕ್ಕಾಗ್ತಲ್ಲ, ನಾನು ಬೇಗ ಬಿಟ್ಬಿಡ್ತೀನಿ ಅಂತ. ಅದಕ್ಕೆ ಕುರೇಶ ಹೇಳ್ತಾ ಇದ್ದಾನೆ, ಇಲ್ಲ ಗುರುಗಳೇ, ಸ್ವಲ್ಪ ಹೊತ್ತು ಶ್ರೀರಂಗ ಇನ್ನೂ ಸ್ವಲ್ಪ ಹತ್ರನೇ ಇದು, ಒಂದು 10-15 ನಿಮಿಷ ಹೋಗ್ಬಿಡೋಣ, ಬಂದ್ಬಿಡಿ. ಧಾಮದಲ್ಲಿ ಶ್ರೀರಂಗ ಧಾಮದಲ್ಲಿ ಹೋದ್ರೆ ವೈಕುಂಠ, ಮೂಲಕ ವೈಕುಂಠ ಅಂದ್ರೆ ಶ್ರೀರಂಗ. ಇಲ್ಲಿ ವೈಕುಂಠದಲ್ಲಿ ಪ್ರಾಣ ಬಿಟ್ಟರೆ ನಿಮ್ಗೆ ಒಳ್ಳೇದಾಗತ್ತಲ್ಲ, ಏನಕ್ಕೆ ಇಲ್ಲಿ ಕಾಡಲ್ಲಿ ಪ್ರಾಣ ಬಿಡ್ತೀರ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಅವ್ರ ಗುರುಗಳು, ಭಕ್ತರಿಗೆ ಅಲ್ಲಿ ಹೋಗಿ ಕಾಶಿ ಸಿಕ್ಕಿದ್ರೆ ಮಾತ್ರ ಮುಕ್ತಿ ಇಲ್ಲ, ಇಲ್ಲ ವೃಂದಾವನ ಹೋದ್ರೆ ಮಾತ್ರ ಮುಕ್ತಿ ಇಲ್ಲ, ಇಲ್ಲ ತಿರುಪತಿ ಹೋದ್ರೆ ಮಾತ್ರ ಮುಕ್ತಿ ಇಲ್ಲ, ಎಲ್ಲಿ ರಾಮಸ್ಮರಣೆ ಮಾಡಿ ದೇವರನ್ನು ಬಿಡ್ತಾರೋ ಅಲ್ಲಿ ಮುಕ್ತಿ ಸಿಗತ್ತಂತೆ. ಅವರು ಮಡಿಲಿ, ಕುರೇಶ ಮಡಿಲಲ್ಲಿ ತಲೆ ಬಿಟ್ಟು ಗೋವಿಂದನ ನಾಮನ ಹೇಳಿ ಪ್ರಾಣ ತೆಗೆದ್ರು. ಯಾಕಂದ್ರೆ ಎಲ್ಲರೂ ತೋರಿಸ್ಬೇಕು ನೋಡಿ, ಭಕ್ತರ ಅಂದ್ರೆ ಯಾವ ಸಮಯದಲ್ಲಿ ನಾವು ನಾಮಸ್ಮರಣೆ ಮಾಡಿದ್ರೆ ದೇವರ ಹತ್ರ ಹೋಗ್ಬೋದಂದ್ರೆ ಅವ್ರು ತೋರಿಸ್ಕೊಟ್ರು. ಅದೇ ರೀತಿ ನಾಮಸ್ಮರಣೆ ಮಾಡಿದ್ರೆ ಅದಕ್ಕೇನು ಸಮಯ ಇಲ್ಲ, ಕಾಲ ಇಲ್ಲ, ಯಾವ ಟೈಮ್ ಬೇಕಂದ್ರೆ ಎಲ್ಲಿ ಬೇಕಂದ್ರೆ ಮಾಡ್ಬೋದು. ಲೇಡೀಸ್ ಮಾಡ್ಬೋದು, ಹುಡುಗರು ಮಾಡ್ಬೋದು, ನಾನು ಓದಿರ್ಬೇಕಾ, ದುಡ್ಡಿದ್ರೆ ಮಾತ್ರ ಮಾಡೋಕ್ಕಾಗುತ್ತಾ ಭಕ್ತಿ ಎಲ್ಲರೂ ಮಾಡ್ಬೋದು. ಕ್ರಿಶ್ಚಿಯನ್ನವರು ಓದ್ಬೋದು, ಚಾಂಟಿಂಗ್ ಮಾಡ್ಬೋದು, ಮುಸ್ಲಿಮ್ ಅವರು ಮಾಡ್ಬೋದು, ಅಮೇರಿಕನ್ ಅವರು ಮಾಡ್ಬೋದು, ಇಟಾಲಿಯನ್ ಅವರು ಮಾಡ್ಬೋದು, ಜಪಾನೀಸ್ ಅವರು ಮಾಡ್ಬೋದು, ಇಂಡಿಯನ್ ಅವರು ಮಾಡ್ಬೋದು, ಯಾರು ಬೇಕಂದ್ರೆ ಮಾಡ್ಬೋದು, ಏನು ರೆಸ್ಟ್ರಿಕ್ಷನ್ ಇಲ್ಲ. ಈ 3 ರೂಪಗಳಲ್ಲಿ ಕಲಿಗಾಲದಲ್ಲಿ ಕೃಷ್ಣ ಬರ್ತಾನೆ, ಯಾಕಂದ್ರೆ ನಾವು ನೋಡೋಕ್ಕಾಗೋದಿಲ್ಲ. 4ನೇದು ಕೃಷ್ಣ, ಮೊದಲನೇದು ಅವನ ಅವತಾರ ಮಾಡ್ತಾನೆ, ಏನೋ ಇನ್ನು ಜಸ್ಟ್ ಸ್ಯಾಂಪಲ್ ಟ್ರೈಲರ್ ನೋಡ್ತಾ ಇದ್ದೀರಾ, ಮೂವಿ ಹೋದ್ರೆ ಟ್ರೈಲರ್ ತೋರಿಸ್ತಾರಲ್ಲ, ಇದಕ್ಕೆ ನಮಗೆ ತೆಗಿಯೋಕ್ಕಾಗ್ತಾ ಇಲ್ಲ. ಬಟ್ ಆ್ಯಕ್ಚುಲ್ ಮೂವಿ ಇನ್ನೂ ಪೆಂಡಿಂಗ್ ಇದೆ. ಆ್ಯಕ್ಚುಲ್ ಮೂವಿ ಯಾವಾಗ ಬರುತ್ತೆ, ಕಲ್ಕಿ ಅವತಾರ ಬರುತ್ತೆ. ಇವಾಗ 4,32,000 ಇಯರ್ಸ್ ಕಲಿಯುಗ ಪೀರಿಯಡ್, ಇವಾಗ ಬರೀ 5,000 ವರ್ಷ ಆಗಿದೆ ಅಷ್ಟೇ. ಇನ್ನು 4 ಲಕ್ಷ ವರ್ಷ ಆಗಬೇಕು, ಆಮೇಲೆ ಕೃಷ್ಣ ಅವತಾರ ಬರುತ್ತೆ. ಅವಾಗ ಕಲ್ಕಿ ಅವತಾರ ಬಂದು ಎಲ್ಲರನ್ನೂ ಸಾಧಿಸ್ತಾರೆ. ಅದನ್ನ ಕಲ್ಕಿ ಪೆಂಡಿಂಗ್ ಇದೆ. ಬಟ್ ಏನು ಮಾಡ್ತಾರೆ, ಇನ್ ಬಿಟ್ವೀನು ಆಚಾರ್ಯಗಳು ಕಳಿಸ್ತಾರೆ, ರಾಮಾನುಜಾಚಾರ್ಯಗಳು ಕಳಿಸ್ತಾರೆ, ಶ್ರೀಲ ಪ್ರಭುಪಾದ್ ಕಳಿಸ್ತಾರೆ. ಈ ಥರ ಬುಕ್ ವಿಸ್ತರಣೆ ಮಾಡಿ, ಬುಕ್ ತೊಗೊಂಡು ಯಾರೊಬ್ಬರು ವ್ಯಕ್ತಿ ಓದ್ತಾರೋ, ಈವನ್ ಒಂದು ಅಕ್ಷರ, ಈವನ್ ಒಂದು ಪದ ಅವ್ರು ನೋಡಿದ್ರೂ ಸಾಕು, ಇಲ್ಲ ಓದಿಲ್ಲ ಸುಮ್ಮನೆ ಮನೇಲಿ ಇಟ್ಟೋದನ್ನು ಅವ್ರಿಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಕೃಷ್ಣನ್ ತೊಗೊಂಡೋಗಿ ಮನೇಲಿ ಇಟ್ಟಿದ್ದೀರಾ, ಆ ಸುಕೃತಿಗೆ ಕೃಷ್ಣ ನಿಮಗೆ ಫಲ ಕೊಡ್ತಾನೆ. ಹಾಗಾಗಿ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ ಬುಕ್ಸ್ನ ಓದಿ ಪ್ರತಿನಿತ್ಯ ನಮಗೆ ಸ್ಟ್ರೆಸ್ ಮಾಡ್ತೀವಿ. ಯಾಕಂದ್ರೆ ಒಂದು ವ್ಯಕ್ತಿಯಲ್ಲಿ ಕೃಷ್ಣ ಮನೆಗೆ ಹೋಗ್ತಾನೆ ಅಂದ್ರೆ ಕೃಷ್ಣ ಡಿಸೈಡ್ ಮಾಡಿದ್ದಾನೆ, ಅವ್ರ ಮನೆಗೆ ನಾನು ಹೋಗ್ಬೇಕು. ನೀವು ಎಷ್ಟು ಪ್ರಯತ್ನ ಮಾಡಿದ್ರೂ ಹೋಗೋಕ್ಕಾಗಲ್ಲ. ಕೆಲವು ಟೈಮ್ ನಾವು ಪ್ಲಾನ್ ಮಾಡ್ತೀವಿ, ತಿರುಪತಿಗೆ ಹೋಗ್ಬಿಡ್ತೀನಿ, ತಿರುಪತಿ ಬಾಲಾಜಿ ನೋಡ್ತೀನಿ ಅಂದರೆ ಅವ್ರು ಕರೆದ್ರೆ ಮಾತ್ರ ಹೋಗೋಕ್ಕಾಗತ್ತೆ. ಇಲ್ಲಾಂದ್ರೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ ಟ್ರೈನ್ ಹೋಗುತ್ತೆ, ಬಟ್ ಟ್ರೈನ್ ಸ್ಟಾಪ್ ಆಗಿಬಿಡುತ್ತೆ, ಇಲ್ಲಾಂದ್ರೆ ಏನೋ ಆಗ್ಬಿಡುತ್ತೆ, ಕಾರ್ ಮುರಿದು ಹೋಗುತ್ತೆ, ವಾಪಸ್ ಬಂದ್ಬಿಡ್ತೀವಿ. ಆ ಬಾಲಾಜಿ ಅನುಗ್ರಹ ಇದ್ರೆ ಮಾತ್ರ ಅವ್ನು ನೋಡೋಕ್ಕಾಗತ್ತೆ. ಆ ರೀತಿ ಒಂದು ಬುಕ್ಸ್ ಯಾರೋ ಒಬ್ರು ಮನೆಗೆ ಹೋಗುತ್ತೆ, ಯಾರೋ ಒಬ್ರು ಓದಬೇಕಂದ್ರೆ ಅದು ಕೃಷ್ಣ ಅನುಗ್ರಹ ಇದ್ರೆ ಮಾತ್ರ ಅವ್ರ ಮನೆಗೆ ಹೋಗುತ್ತೆ, ಇಲ್ಲಾಂದ್ರೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಸಾಕ್ಷಾತ್ ಕೃಷ್ಣ ಪರಮಾತ್ಮ, ಏನು ವ್ಯತ್ಯಾಸ ಇಲ್ಲ. ಕಲಿಯುಗದಲ್ಲಿ ನಾವೆಲ್ಲ ಇಷ್ಟು ಮಂದರಾಗಿದ್ದೀವಿ, ಹಾಗಾಗಿ ಕೃಷ್ಣ ಡೈರೆಕ್ಟಾಗಿ ಪ್ರತ್ಯಕ್ಷವಾಗಿ ಕಾಣಿಸಲ್ಲ, ಬಟ್ ಗ್ರಂಥಗಳಲ್ಲಿ ಹೇಳ್ಕೊಟ್ಟಿದ್ದಾರೆ ಹೇಗೆ ನಡ್ಸ್ಕೋಬೋದು. ಆಚಾರ್ಯಗಳು ಕಳಿಸ್ತಾನೆ, ಕೋಲಿ ನೇಮ್ನಲ್ಲಿದ್ದಾನೆ, ನನ್ನ ನಾಮಸ್ಮರಣೆ ಮಾಡಿ ಸಾಕು, ನಿಮ್ಗೆ ತಪಸ್ಸಿರಕ್ಕೆ ಬೇಕು ಅವಶ್ಯಕತೆ ಇಲ್ಲ, ದೊಡ್ಡ ದೊಡ್ಡ ಯಜ್ಞಗಳು ಮಾಡೋಕ್ಕಾಗೋ ಅವಶ್ಯಕತೆ ಇಲ್ಲ. ಎಲ್ಲರೂ ನೋಡಿದ್ರೆ ಸತ್ಯುಗದಲ್ಲಿ ತ್ರೇತಯುಗದಲ್ಲಿ ತಪಸ್ಸು ಮಾಡಿ ಕೃಷ್ಣ ನೋಡಿದ್ರು. ಇವಾಗ ನಮ್ಮ ತಪಸ್ಸು ಏನು, ಪ್ರತಿನಿತ್ಯ ಭಾನುವಾರ ಬರೋದು, ಚೆನ್ನಾಗಿ ಪ್ರಸಾದ ಮಾಡಬೇಕು, ಚೆನ್ನಾಗಿ ಕಥೆ ಕೇಳಿ ಮಾಡ್ಬೋದು, ಅಷ್ಟೇ. ಕಷ್ಟನೇ ಅದು ಮಾಡೋಕ್ಕೆ. ಎಷ್ಟು ಸುಲಭ ಆಗಿದೆ ನೋಡಿ, ಆನಂದವಾಗಿ ಹರಿನಾಮ ತಗೋಬೋದು, ಚೆನ್ನಾಗಿ ಕಥೆ ಭಜನೆ ಕೇಳ್ಬೋದು, ಪ್ರವಚನ ಕೇಳ್ಬೋದು, ಚೆನ್ನಾಗಿ ಪ್ರಸಾದ ಕೊಡ್ತಾರೆ ಪ್ರಭು, ಚೆನ್ನಾಗಿ ತಿನ್ನಬೇಕು, ಅಷ್ಟೇ, ಬೇರೆ ಏನು ಕೆಲಸ. ಕೃಷ್ಣ ಅಷ್ಟು ಮಾಡಿ ಸಾಕು, ನನಗೆ ಇಷ್ಟೇ ಆಗುತ್ತೆ ಕಲಿಯುಗದಲ್ಲಿ, ಇಷ್ಟು ಮಾಡಿದ್ರೆ ನಾನು ನೋಡ್ತಕ್ಕ ಆಗತ್ತೆ ಅಂತ. 3ನೇದು, ಒಬ್ಬ ವ್ಯಕ್ತಿ ಇದ್ರೆ ಅವ್ರಿಗೆ ಗುರುಗಳು ಇರಲೇಬೇಕು. ಯಾರೋ ಒಬ್ಬ ಸೀನಿಯರ್ ಭಕ್ತರು, ಯಾರಿಗೆ ನಮ್ಗೆ ಇಷ್ಟ ಆಗಿದೋ ಅವ್ರ ಪರಂಪರೆಯಲ್ಲೇ ಇರಬೇಕು, ಅವ್ರ ಹತ್ರ ತಿಳ್ಕೋಬೇಕು. ಎಲ್ಲ ಪ್ರಶ್ನೆಯಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಕೃಷ್ಣ ಬಂದು ಸಾಕ್ಷಾತ್ ನೈಟ್ಲಲ್ಲಿ ಹೇಳಲ್ಲ, ಸರ್ ನಿಮ್ಮ ಹೆಸರೇನು ಪ್ರಭು? ವೆಂಕಟರಮಣ ನನ್ನ ಭಕ್ತ, ನಾನು ಹೇಳ್ತೀನಿ ಇವತ್ತು ನೈಟ್ ಬಂದು ನಿನ್ನ ಕನಸಲ್ಲಿ ಹೇಳ್ತೀನಿ ಅಂತ ಹೇಳಲ್ಲ. ಭಕ್ತರ ಹತ್ರ ಹೋಗಿ ಕೇಳ್ಬೇಕು, ಹಿರಿಯವ್ರ ಹತ್ರ, ಪ್ರಭುಗಳ ಈ ಥರ ಪ್ರಾಬ್ಲಮ್ ಇದೆ, ನೀವು ಹೇಗೆ ಫೇಸ್ ಮಾಡಿದ್ದೀರಾ, ಭಕ್ತರು ಏನು ಮಾಡ್ತಾರೆ ಈ ರೀತಿ. ಅದಕ್ಕೆ ಭಾಗವತದ ಉದಾಹರಣೆ ನೋಡ್ತೀವಿ. ಇವತ್ತು ಕುರೇಶ ಹೇಗೆ ನಡ್ಕೊಂಡಿದ್ದಾನೆ, ಅವ್ನು ಕಷ್ಟ ಬಂತು, ಬಟ್ ಏನು ಮಾಡ್ದ, ಅವ್ನು ಹೇಗೆ ನೋಡ್ದ, ಯಾವ ರೀತಿ ನೋಡ್ದ ಅಂತ ಭಾಗವತದಲ್ಲಿ ಒಂದು ಚಾಪ್ಟರ್ನಲ್ಲಿ ಒಂದಿದೆ. ಪರೀಕ್ಷಿತ್ ಮಹಾರಾಜು ದೊಡ್ಡ ವ್ಯಕ್ತಿ, ಅವ್ರು ಏನು ಮಾಡಿದ್ರು, ಒಂದು ಚೆತ್ತೋಗಿರೋ ಹಾವನ್ನ ಹಾಕಿದರು ಒಂದು ಋಷಿಗೆ. ಅವ್ರ ಮಗ ಸಬ್ಸ್ಬಿಡ್ತಾನೆ, ಶೃಂಗಿ, ನಿನಗೆ 7 ದಿವಸದಲ್ಲಿ ಹಾವು ಕಚ್ಚಿ ಸಾವು ಬರುತ್ತೆ ಅಂತ. ಪರೀಕ್ಷಿತ್ ಮಹಾರಾಜ್ ಎಷ್ಟು ಪವರ್ಫುಲ್ ಅಂದರೆ ಕೌಂಟರ್ ಕರ್ಸ್ ಮಾಡಿರ್ಬೋದು, ಬಟ್ ಆ ಥರ ಮಾಡಿಲ್ಲ. ಭಕ್ತರವರು, ಓಹೋ ನಾನು ತಪ್ಪು ಮಾಡಿದ್ದೀನಿ, ಹಾಗಾಗಿ ಎಷ್ಟು ಕಷ್ಟ ಬಂದ್ರೂ ಪರವಾಗಿಲ್ಲ. ಶೃಂಗಿಯವನು ಒಂದು ಹುಡುಗ, ಅವನ ಹತ್ರ ಆಗಿಲ್ಲ, ಇದು ದೇವರ ಇಚ್ಛೆ ಅಂತ ಆಗಿದೆ ಅಂತ ಅವ್ರು ತಲ್ಕೊಂಡ್ರು. ಆಮೇಲೆ ನೋಡಿದ್ರೆ
ದುರ್ವಾಸ ಮುನಿ ಸ್ಟೋರಿ ಗೊತ್ತಿದೆ ನಿಮಗೆ, ದುರ್ವಾಸ ಸ್ಟೋರಿ, ಅಂಬರೀಷ್ ಮಹಾರಾಜ್ ಕತೆ. ಅಂಬರೀಷ್ ಏನು ತಪ್ಪೇ ಮಾಡಿಲ್ಲ, ದುರ್ವಾಸ ಮಾಡಿದ ತಪ್ಪೆಲ್ಲ ಆ ದುರ್ವಾಸ, ಆದ್ರೂ ಅವನೇ ಸಾಯಕ್ಕೆ ಒಂದು ರಾಕ್ಷಸನ ಕಳಿಸ್ತಾರೆ. ಮತ್ತೆ ಕೋಪ ಬಂತು, ಕೃಷ್ಣ ಸುದರ್ಶನ್ ಬಿಡ್ತಾರೆ, ಆ ಸುದರ್ಶನ್ ಚೇಸ್ ಮಾಡುತ್ತೆ. ಸೊ ಭಕ್ತರು ಎಲ್ಲರನ್ನೇ, ಈ ಆಚಾರ್ಯರು ನಾಮಾಚಾರ್ಯ ಹರಿದಾಸ್ ಠಾಕೂರ್ ಆಗಲಿ, ಅವನ್ನೆಲ್ಲ ಮಾರ್ಕೆಟ್ ಪ್ಲೇಸ್ಗಳಲ್ಲಿ ಹೊಡಿತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಆದ್ರೂ ಅವರು ಇವನ್ನ ಸಮಸ್ಬಿಡಿ, ಇವರು ಏನು ತಪ್ಪು ಮಾಡಿಲ್ಲ ಅಂತ ಪ್ರಾರ್ಥನೆ ಮಾಡ್ಕೊತಾರೆ ದೇವರಿಗೆ. ಆ ಥರ ಭಕ್ತರು ಅವ್ರು ಇಮಿಡಿಯೇಟ್ ಆಗಿ ಇದೆಲ್ಲ ನನ್ನ ಪಾಪ, ನನಗೆ ಇನ್ನೂ ಬೇಕಾಗತ್ತೆ, ಇದು ಕೃಷ್ಣ ದಯೆಯಿಂದ ನಡೀತಾ ಇದೆ ಅಂತ ಅವ್ರು ತಿಳ್ಕೊತಾರೆ. ಸೊ ಆ ರೀತಿ ಕೃಷ್ಣನ ಪಡಿಬೇಕು ಪ್ರತಿನಿತ್ಯ ಹೆಂಗೆ ಗೊತ್ತಾಗತ್ತೆ ಅಂದರೆ, ಒಂದು ಗ್ರಂಥಗಳಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದು ಪ್ರಕಾರ ನಡ್ಕೊಂಡ್ರೆ ಕೃಷ್ಣನ ಮಾತೇ ನೀವು ಹೇಳ್ತಾ ಇದ್ದೀರಾ. ಅದು ಗೊತ್ತಾಗಲ್ಲ ಅಂದರೆ ಯಾರು ಹಿರಿಯ ಭಕ್ತರಿದ್ದಾರೋ ಅವ್ರನ್ನ ಹತ್ರ ಶರಣಾಗತಿಯಾಗಿ ಶೆಲ್ಟರ್ ತೊಗೊಂಡು, ಇನಿಷಿಯೇಷನ್ ತೊಗೊಂಡು, ದೀಕ್ಷಾ ತೊಗೊಂಡು ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳಬೇಕು. ಒಂದು ಗ್ರಂಥ ನೀವು ಜಪ ಮಾಡೋದು, ಮತ್ತು ಕೃಷ್ಣ ಹೃದಯದಿಂದ ಜಪ ಮಾಡ್ತಾ ಮಾಡ್ತಾ ನಮಗೆ ದಾರಿ ತೋರಿಸ್ತಾನೆ, ಈ ಥರ ಮಾಡು, ಈ ಥರ ಮಾಡು, ಕೆಲವು ಟೈಮ್ ಹೇಳ್ಕೊಡ್ತಾ ಇರ್ತಾನೆ. ಸೊ ಹಾಗಾಗಿ ಗುರು, ಸಾಧು, ಶಾಸ್ತ್ರ ನಾವು 3 ಫಾಲೋ ಮಾಡ್ತೀವಿ. ಗುರು, ಸಾಧು, ಶಾಸ್ತ್ರ. ಗುರುಗಳು ಏನು ಹೇಳ್ತಾರೆ ಅದು ಶಾಸ್ತ್ರಗಳಲ್ಲಿ ಇರಬೇಕು. ಶಾಸ್ತ್ರಗಳಲ್ಲಿ ಇಲ್ಲದ್ರೆ ಗುರುಗಳು ಹೇಳಿದ್ರೆ ಒಪ್ಕೊಳ್ಳಲ್ಲ. ಮತ್ತೆ ಸಾಧು, ಗುರು, ಶಾಸ್ತ್ರ, ಮತ್ತೆ ಗುರುಗಳು ಆಚಾರ್ಯಗಳು ಏನು ಹೇಳಿದ್ದಾರೆ, ಅವ್ರು ಹೇಳಿರೋದು, ನಮ್ಮ ಗುರುಗಳು ಹೇಳಿರೋದು, ಬುಕ್ಸ್ ಹೇಳಿರೋದು ಎಲ್ಲ ಸೇಮ್ ಆಗಿದೆಯಾ? ಪ್ರಾಕ್ಟಿಕಲ್ ಆಗಿ ಎಷ್ಟೊಂದು ಪ್ರಾಬ್ಲಮ್ ಬರ್ಬೋದು, ನಾವು ಎಲ್ಲ ಸೊಲ್ಯೂಷನ್ ನಾವು ಇಟ್ಟಿದ್ದೀವಿ. ಭಕ್ತರಿಗೆ ಗೊತ್ತು ಈ ರೀತಿ ಬಂದರೆ ಏನು ಮಾಡಬೇಕು, ಒಂದು ಹುಟ್ಟು ಆದರೆ ಏನು ಮಾಡಬೇಕು, ಒಂದು ಸಾವು ಬಂದರೆ ನಾವು ಜೀವನದಲ್ಲಿ ಏನು ಮಾಡಬೇಕು, ಒಂದು ಕಷ್ಟ ಬಂದರೆ ಏನು ಮಾಡಬೇಕು, ಎಲ್ಲ ಆಲ್ರೆಡಿ ಆಚಾರ್ಯಗಳು ಹೇಳಿ ಬರೆದು ಕೊಟ್ಟಿರ್ತಿದ್ದಾರೆ. ನಾವು ಅದು ಪ್ರಯತ್ನ ಮಾಡಿ ಓದಬೇಕು. ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಟೀಚರ್ ಹತ್ರ ಕೇಳ್ಕೊಬೇಕು ಏನು ಹೇಳ್ಕೊಡ್ತಾರಂತ ಪಾಠ. ಅದೇ ರೀತಿ ನಾವು ಓದ್ರೆ ತಿಳ್ಕೊತೀವಿ. ಅದು ತಿಳ್ಕೊಂಡು ನಡೆದ್ರೆ ಕೃಷ್ಣ ಪರವಾಗಿ ನಾವು ನಡ್ಕೊತಾ ಇದೀವಿ ಅಂತ ಅರ್ಥ. ಅದೇ ಸಮಯ ಆಗಿದೆ ಅಂತ ಅನ್ಸುತ್ತೆ. ಹರೇ ಕೃಷ್ಣ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ, ಹರೇ ಕೃಷ್ಣ.